Yes, welcome to the session. Yes, audio ಮತ್ತು ವಿಡಿಯೋ ಕ್ಲಿಯರ್ ಆಗಿ ಬರ್ತಾ ಇದೆಯಾ ಕನ್ಫರ್ಮ್ ಮಾಡ್ರಿ. ಆಡಿಯೋ ಮತ್ತು ವಿಡಿಯೋ ಕ್ಲಿಯರ್ ಆಗಿದೆಯಾ ಕನ್ಫರ್ಮ್ ಮಾಡ್ರಿ. ಆಡಿಯೋ ಮತ್ತು ವಿಡಿಯೋ ಕ್ಲಿಯರ್ ಆಗಿದೆ ಅಂತಂದ್ರೆ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಈ ಒಂದು ಸೀರೀಸ್ನ ಒಳಗಡೆ ನಾವೇನು ಮಾಡ್ತಾ ಇದೀವಿ ಅಂತ ಕೇಳಿದಾಗ ಇದು ಅಕ್ಟೋಬರ್ನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅಕ್ಟೋಬರ್ ಮಂತಿಂದ ತಗೋತಾ ಇದ್ದೀನಿ. ಸೊ ಇದು ಹೇಗಿರುತ್ತೆ ಅಂತ ಕೇಳಿದಾಗ ಈಗ ನಾವು 2 ರೀತಿಯ ಸೆಷನ್ಸ್ಗಳನ್ನ ನೋಡ್ತಾ ಹೋಗ್ತೀವಿ. ಈ ವಾರ ಮಾತ್ರ 2 ರೀತಿಯ ಸೆಷನ್. ಸೊ ಒಂದು ಪ್ರಜಾವಾಣಿದು ಸಪರೇಟ್ ಆಗಿ ನೋಡ್ತಿದ್ವಿ. ಇವತ್ತು ನಾವು ನೋಡ್ತಾ ಇರೋದು ಯಾವುದು, ಪ್ರಜಾವಾಣಿಯಲ್ಲಿ ಬಂದಿರುವಂಥ ಆರ್ಟಿಕಲ್ಗಳನ್ನ. ಸೊ ಇನ್ನೊಂದು ಏನು ಮಾಡ್ತೀವಿ ಅಂತ ಕೇಳಿದಾಗ ದ ಹಿಂದೂದಲ್ಲಿ ಬಂದಿರೋದನ್ನ ಮತ್ತೆ ಸಪರೇಟ್ ಆಗಿ ನೋಡ್ತೀವಿ. ಸೊ ಇದೊಂದು ವಾರ ಮಾತ್ರ ಇದೆರಡು ಸಪರೇಟ್ ಆಗಿ ನೋಡ್ತೀವಿ. ನಂತರದಲ್ಲಿ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಕೇಳಿದಾಗ ಎರಡನ್ನೂ ಒಂದೇ ಸೆಷನ್ನಲ್ಲಿ ತಗೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ. 2 ಪ್ರಜಾವಾಣಿ ಮತ್ತು ದ ಹಿಂದೂ ಎರಡಕ್ಕೆ ಸಂಬಂಧಪಟ್ಟ ಸಾರಿ ಎರಡಕ್ಕೂ ಸಂಬಂಧಪಟ್ಟಂತ ಸೊ ಈ ಒಂದು ಏನು ಸೊ ಇವು ನ್ಯೂಸ್ ಆರ್ಟಿಕಲ್ಸ್ ಇದೆಯಲ್ಲ ಅವೆಲ್ಲವನ್ನ ಒಟ್ಟಿಗೆ ತಗೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ ನೆಕ್ಸ್ಟ್. ಸೊ ಆ ಥರ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಈ ವಾರ ನಮಗೀಗ ಫಸ್ಟ್ ಏನು ಮಾಡ್ತಾ ಇದೀವಿ, ಸೊ ಪ್ರಜಾವಾಣಿ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಏನಿದೆ ಇದನ್ನ ಅಕ್ಟೋಬರ್ 1ರಿಂದ 12ನೇ ತಾರೀಕು ತನಕ ಏನು ಬಂದಿದೆಯೋ ಅವುಗಳನ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಇದರ ಮೇಲೆ ಏನಿರುತ್ತೆ ಅಂತ ಕೇಳಿದಾಗ ಮೊದಲು ಕೆಲವೊಂದು MCQಗಳಿರುತ್ತೆ. ನೀವು ಆ MCQಗಳನ್ನ ಮೊದಲು ಆನ್ಸರ್ ಮಾಡಬೇಕು. ನಂತರದಲ್ಲಿ ಏನು ಮಾಡ್ತೀವಿ, ಆ ಪೇಪರ್ ಆರ್ಟಿಕಲ್ಗೆ ಹೋಗ್ತೀವಿ. ಆರ್ಟಿಕಲ್ ಯಾಕೆ ಆ MCQ ಅನ್ನ ನಾವು ಕೇಳಿದೀವಿ ಅಥವಾ ಆ ಆರ್ಟಿಕಲ್ನಲ್ಲಿ ಏನೇನಿದೆ ಅನ್ನೋದನ್ನು ನೋಡೋಣ ನೆಕ್ಸ್ಟ್. ಓಕೆ, ಸೊ ಈಗ ಮೊದಲನೇ ಸೊ ಒಂದು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಓಕೆ. ಸೊ ಮೊದಲನೇ ಪ್ರಶ್ನೆ, ಸೊ ಭಾರತದಲ್ಲಿರುವಂಥ ಡಿಸ್ಕಾಮ್ಗಳ ಬಹುತೇಕ ಮಾಲೀಕತ್ವ ಯಾರ ಬಳಿ ಇದೆ? ಸೊ ಇದಕ್ಕೆ ನಾನೇನು ಮಾಡ್ತೀನಿ, ಪೋಲ್ ಕೊಡ್ತಾ ಹೋಗ್ತೀನಿ. ಸೊ ಇದಕ್ಕೆ ನೀವು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಸೊ ಭಾರತದ ಡಿಸ್ಕಾಮ್ಗಳ ಬಹುತೇಕ ಮಾಲೀಕತ್ವ ಯಾರ ಬಳಿ ಇದೆ? ಅದು ಖಾಸಗಿ ಕಂಪನಿಗಳ ಬಳಿ ಇದೆಯಾ, ಅಥವಾ ರಾಜ್ಯ ಸರ್ಕಾರಗಳ ಬಳಿ ಇದೆಯಾ, ಕೇಂದ್ರ ಸರ್ಕಾರದ ಹತ್ರದಲ್ಲಿದೆಯಾ, ಅಥವಾ ಭಾರತೀಯ ರಿಸರ್ವ್ ಬ್ಯಾಂಕ್ನ ಬಳಿಯಲ್ಲಿದೆಯಾ? ಸೊ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಡಿಸ್ಕಾಮ್ಗಳು ಅಂತಂದಾಗ ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. ಅದರ ಆಧಾರದ ಮೇಲೆ ಆನ್ಸರ್ ಮಾಡಬೇಕು. ಭಾರತದಲ್ಲಿ ಡಿಸ್ಕಾಮ್ಗಳು, ಎಸ್, ಓಕೆ. ಸೊ ಭಾರತದಲ್ಲಿ ಡಿಸ್ಕಾಮ್ಗಳ ಬಗ್ಗೆ ಸೊ ಯಾರ ಹತ್ರ ಇದೆ ಅಂತ ಕೇಳಿದಾಗ ಭಾರತದ ಡಿಸ್ಕಾಮ್ಗಳ ಬಗ್ಗೆ ಮಾಹಿತಿಗಳು ಯಾವುದರಲ್ಲಿ ಬರುತ್ತೆ ನಮಗೆ, ರಾಜ್ಯ ಸರ್ಕಾರದ ಹತ್ರದಲ್ಲಿ ಅತಿ ಹೆಚ್ಚು ಮಾಲೀಕತ್ವ ಇರೋದನ್ನು ನೋಡ್ತಾರೆ. ಈಗ ಭಾಳ ಜನಕ್ಕೆ ಕನ್ಫ್ಯೂಷನ್ ಆಗಿರ್ಬೋದು, ಡಿಸ್ಕಾಮ್ ಅಂದ್ರೆ ಏನು? ಡಿಸ್ಕಾಮ್ಗಳು ಅಂತಂದ್ರೆ ಇವು ಏನಪ್ಪಾ ಅಂತ ಕೇಳಿದಾಗ ಡಿಸ್ಟ್ರಿಬ್ಯೂಟರಿ ಕಂಪನೀಸ್ ಅಂತ ಕರಿತಾರೆ. ಡಿಸ್ಟ್ರಿಬ್ಯೂಟರಿ ಕಂಪನೀಸ್. ಸೊ ಯಾವುದರ ಡಿಸ್ಟ್ರಿಬ್ಯೂಟರಿ ಕಂಪನೀಸ್ ಇವು, ಯಾವುದರ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡುತ್ತೆ ಅಂತ ಕೇಳಿದಾಗ ಅಥವಾ ಡಿಸ್ಟ್ರಿಬ್ಯೂಷನ್ ಅಥವಾ ಡಿಸ್ಟ್ರಿಬ್ಯೂಟಿಂಗ್ ಕಂಪನೀಸ್ ಅಂತ ಕರಿತೀರ. ಸೊ ಯಾವುದರನ್ನ ಈ ತರ ನೋಡ್ತೀವಿ ಅಂತ ಕೇಳಿದಾಗ ಇಲೆಕ್ಟ್ರಿಸಿಟಿ, ಸೊ ವಿದ್ಯುತ್ ಶಕ್ತಿ ಏನಿದೆಯಲ್ಲ, ವಿದ್ಯುತ್ ಶಕ್ತಿಯನ್ನ ನಾವೇನ್ ಮಾಡ್ತಾ ಇದೀವಿ, ಈ ತರ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಇದನ್ನ ಬಳಸ್ತೀವಿ. ಸೊ ವಿದ್ಯುತ್ ಶಕ್ತಿಯನ್ನ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಇದನ್ನ ನಾವೇನ್ ಮಾಡ್ತೀವಿ, ಬಳಸ್ತೀವಿ. ಸೊ ಇದು ನಮ್ಗೇನಾಗುತ್ತೆ, ಭಾರತದಲ್ಲಿ ಡಿಸ್ಕಾಮ್ಗಳ ಬಹುತೇಕ ಮಾಲೀಕತ್ವ ಯಾರ ಬಳಿ ಇದೆ ಅಂತ ಕೇಳಿದಾಗ ರಾಜ್ಯ ಸರ್ಕಾರದಲ್ಲಿ ಹೇಳ್ತಿದೀವಿ. ಹಾಗಾದ್ರೆ ಕರ್ನಾಟಕದಲ್ಲಿ ಈ ತರದ ಯಾವ್ಯಾವ್ದು ಇದೆಯಪ್ಪ ಡಿಸ್ಕಾಮ್ಗಳು ಅಂತ ಕೇಳಿದಾಗ ನಾವೇನ್ ನೋಡ್ತೀವಿ, ಒಂದು ಬೆಸ್ಕಾಮ್, ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಆಗಿರ್ಬೋದು. ಅದೇ ರೀತಿಯಲ್ಲಿ ಹೆಸ್ಕಾಮ್ ನೋಡ್ತೀರಾ, ಹುಬ್ಬಳ್ಳಿ, ಸೊ ಹುಬ್ಬಳ್ಳಿಗೆ ಸಂಬಂಧಪಟ್ಟ ಹಾಗೆ ಓಕೆ ಹೆಸ್ಕಾಮ್ ಅಂತೇಳಿ ನೋಡ್ತೀರಾ. ಸೊ ಅದೇ ರೀತಿಯಲ್ಲಿ ಮತ್ತೆ ಯಾವ್ದಿದೆ, ಜಸ್ಕಾಮ್ ಅಂತೇಳಿದೆ, ಗುಲ್ಬರ್ಗ ಜಸ್ಕಾಮ್ ಅಂತೇಳಿದೆ. ಅದೇ ರೀತಿಯಲ್ಲಿ ಮೆಸ್ಕಾಮ್ ಅಂತೇಳಿದೆ, ಮಂಗಳೂರು, ಸೊ ಮಂಗಳೂರು. ಅದೇ ರೀತಿಯಲ್ಲಿ ಮತ್ತೆ ಯಾವ್ದು ಬರುತ್ತೆ, ಚೆಸ್ಕಾಮ್ ಅಂತ ಬರುತ್ತೆ, ಚಾಮುಂಡೇಶ್ವರಿ ಅಂತಂದಾಗ ಮೈಸೂರು ಸುತ್ತಮುತ್ತ ಏರಿಯಾ. ಸೊ ಬೆಸ್ಕಾಮ್, ಹೆಸ್ಕಾಮ್, ಜಸ್ಕಾಮ್, ಮೆಸ್ಕಾಮ್, ಸೆಸ್ಕಾಮ್ ಈ ಥರದ್ದೆಲ್ಲ ಏನಿದೆಯಲ್ಲ ಬೇರೆ ಬೇರೆ ಕಂಪನಿಗಳು, ಇವೆಲ್ಲ ಡಿಸ್ಕಾಮ್ಗಳು ಅಂತೇಳಿ ಕರೀಲಾಗ್ತದೆ. ಸೊ ಇವೆಲ್ಲವುಗಳಿಗೆ ನಾವೇನು ಕರಿತೀವಿ, ಡಿಸ್ಕಾಮ್ಗಳು ಅಂತ ಕರಿತೀವಿ, ಡಿಸ್ಟ್ರಿಬ್ಯೂಟರಿ ಕಂಪನೀಸ್. ಸೊ ಈ ಡಿಸ್ಟ್ರಿಬ್ಯೂಟರಿ ಕಂಪನೀಸ್ನ ಜೊತೆಯಲ್ಲಿ ನಮ್ಮಲ್ಲಿ ಒಂದೇ ಒಂದು ಏನಿದೆ, ಕೋಆಪರೇಟಿವ್ ಸೊಸೈಟಿ ಕೂಡ ಈ ಥರದ ಡಿಸ್ಟ್ರಿಬ್ಯೂಷನ್ನ ಕೆಲಸವನ್ನ ಮಾಡುತ್ತೆ. ಅದು ಯಾವುದಪ್ಪ ಅಂತ ಕೇಳಿದಾಗ ಅದು ಹುಕ್ಕೇರಿ ಅನ್ನುವಂಥ ತಾಲೂಕಿನಲ್ಲಿದೆ. ಹುಕ್ಕೇರಿ ಇದು ಎಲ್ಲಿ ಬರುತ್ತೆ, ಬೆಳಗಾವಿಯ ಹುಕ್ಕೇರಿ ಅಂದಿಲ್ಲ. ಸೊ ಇಲ್ಲಿ ಒಂದು ನಮ್ಗೇನು ಬರುತ್ತೆ, ಸೊ ಈ ಥರದೊಂದು ಕೋಆಪರೇಟಿವ್ ಸೊಸೈಟಿ. ಸೊ ಇದು ಏನು ಮಾಡುತ್ತೆ, ಡಿಸ್ಟ್ರಿಬ್ಯೂಷನ್ ಕೆಲಸವನ್ನ ಮಾಡುತ್ತೆ. ನಾರ್ಮಲ್ ಆಗಿ ನಿಮ್ಗೆಲ್ಲ ಏನ್ ಮಾಡ್ತಾ ಇದೀವಿ, ಕಂಪನಿಗಳ ಸೊ ಲಿಮಿಟೆಡ್ ಕಂಪನಿಗಳನ್ನ ಹೊಂದಿದ್ರೆ ಹುಕ್ಕೇರಿಯಲ್ಲಿ ಮಾತ್ರ ನಿಮ್ಗೇನಿದೆ ಕೋಆಪರೇಟಿವ್ ಸೊಸೈಟಿ ಈ ಕೆಲಸವನ್ನ ಮಾಡುತ್ತೆ. ಸೊ ಆ ಕಾರಣಕ್ಕಾಗಿ ಇಲ್ಲಿ ನ್ಯೂಸ್ ಅಲ್ಲಿ ನಾವು ನೋಡ್ತೀವಿ. ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ರಿ, ಮತ್ತೊಂದು ಪ್ರಶ್ನೆ ಅದೇ ತರದ್ದು. ಡಿಸ್ಕಾಮ್ಗಳ ತಾಂತ್ರಿಕ ವಾಣಿಜ್ಯ ನಷ್ಟಗಳು ಯಾವ ಕಾರಣದಿಂದ ಹೆಚ್ಚಾಗಿವೆ ಅಂತ ಕ್ವಶನ್ ಕೇಳ್ತೀವಿ. ಡಿಸ್ಕಾಮ್ಗಳ ತಾಂತ್ರಿಕ ಮತ್ತು ವಾಣಿಜ್ಯ ನಷ್ಟಗಳು ಯಾವ ಕಾರಣದಿಂದ ಹೆಚ್ಚಾಗಿವೆ? ಸೊ ಯಾವ ಕಾರಣದಿಂದ ಸೊ ಇವು ಹೆಚ್ಚಾಗಿರೋದನ್ನು ನೋಡ್ತೀರಾ.
ಡಿಸ್ಕಾಂಗಳ ತಾಂತ್ರಿಕ ವಾಣಿಜ್ಯ ನಷ್ಟಗಳು ಯಾವ ಕಾರಣದಿಂದ ಹೆಚ್ಚಾಗಿವೆ ಅಂತ ಕೇಳ್ತಾರೆ. ಸೊ ಇದರಲ್ಲಿ ಏನೇನು ಬರ್ತಾ ಇದೆ? ಆಪ್ಷನ್ 1 ವಿದ್ಯುತ್ ಕಳ್ಳತನ ಮತ್ತು ಬಿಲ್ ಸಂಗ್ರಹದ ದೋಷಗಳು. ಅದೇ ರೀತಿಯಲ್ಲಿ ಆಪ್ಷನ್ ಬಿ ಸರಿಯಾಗಿ ಉತ್ಪಾದನೆ ಇಲ್ಲದೆ ಅಂತ ಹೇಳ್ತೀರಾ. ಆಪ್ಷನ್ ಸಿ ಇಂಧನದ ಬೆಲೆ ಇಳಿಕೆ ಅಂತ ಹೇಳ್ತೀರಾ. ಮತ್ತು ಆಪ್ಷನ್ ಡಿ ಬ್ಯಾಂಕ್ ಸಾಲ. ಸೊ ಯಾವ ಕಾರಣಕ್ಕಾಗಿ ಡಿಸ್ಕಾಂಗಳ ಈ ನಷ್ಟಗಳು ಜಾಸ್ತಿ ಆಗ್ತಿದೆ ಅಂತ ಕೇಳಿದಾಗ, ತಾಂತ್ರಿಕ ಮತ್ತು ವಾಣಿಜ್ಯ ನಷ್ಟಗಳು ಇದು ಹೆಚ್ಚಾಗಿ ಆಗ್ತಾ ಇರೋದು ಯಾವ ಕಾರಣಕ್ಕಾಗಿ? ವಿದ್ಯುತ್ ಕಳ್ಳತನ ಮತ್ತು ಬಿಲ್ ಸಂಗ್ರಹದ ದೋಷಗಳು. ಸೊ ಈ ಕಾರಣಕ್ಕಾಗಿ ಹೆಚ್ಚಾಗುತ್ತೆ. ಅದೇ ಕಾರಣಕ್ಕಾಗಿ ಇತ್ತೀಚೆಗೆ ನಾವೇನ್ ನೋಡ್ತೀವಿ? ಸ್ಮಾರ್ಟ್ ಮೀಟರ್ಗಳ ಅಳವಡಿಕೆ. ಸೊ ಅದಲ್ಲದೆ ಇವನ್ ಏನ್ ಮಾಡ್ತಾರೆ? ಗಸ್ತು ತಿರುಗುವುದು, ಈ ತರದೆಲ್ಲ ಕೆಲಸಗಳನ್ನ ಮಾಡ್ತಾರೆ. AT&C ಲಾಸಸ್ ಅಂತ ಕರಿತೀವಿ. ಅಗ್ರಿಗೇಟ್ ಟೆಕ್ನಿಕಲ್ ಅಂಡ್ ಕಮರ್ಷಿಯಲ್ ಲಾಸಸ್ ಅಂತ ಕರಿತೀವಿ. ಓಕೆ, ಇಂಗ್ಲಿಷ್ ಅಲ್ಲಿ ಕರೆದಾಗ AT&C ಲಾಸಸ್ ಅಂತ ಕರಿತೀವಿ. ಸೊ ಈ ತರದೆಲ್ಲ ನೀವೇನ್ ನೋಡ್ತೀರಾ? ವಿದ್ಯುತ್ ಕಳ್ಳತನ ಮತ್ತು ಬಿಲ್ ಸಂಗ್ರಹದ ದೋಷಗಳಿಂದಾಗಿ ಹೆಚ್ಚಾಗಿ ಡಿಸ್ಕಾಂಗಳಿಗೆ ಏನಾಗ್ತಿದೆ? ತಾಂತ್ರಿಕ ಮತ್ತು ವಾಣಿಜ್ಯ ನಷ್ಟಗಳಾಗ್ತಿರೋದು ನೋಡ್ತೀರಾ. ಸೊ ಈಗ ಇದನ್ನ ಯಾಕೆ ನಾವು ತಗೊಂಡ್ವಿ ಅಂತ ಕೇಳಿದಾಗ, ಈಗ ನೋಡ್ರಿ, ಸೊ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯ ಬಗ್ಗೆ ತಗೊಂಡಿದ್ದಾರೆ. ಸೊ ಇಲ್ಲಿಯ ವಿದ್ಯುತ್ ಸಂಘಕ್ಕೆ ಇಲ್ಲೇನಾಗಬೇಕಿತ್ತು? ಆಲ್ಮೋಸ್ಟ್ 245 ಕೋಟಿಯಷ್ಟು ರಿಯಾಯಿತಿ ಸಿಗಬೇಕಿತ್ತು. ಅದರದನ್ನ ಸರ್ಕಾರ ಕೊಟ್ಟಿಲ್ಲ. ಸರ್ಕಾರ ಇನ್ನೂ ಏನ್ ಮಾಡಿದೆ? 445 ಕೋಟಿ ಬಾಕಿಯನ್ನ ಉಳಿಸ್ಕೊಂಡಿದೆ. ಸೊ ಇದನ್ನು ನೀವು ನೋಡ್ತೀವಿ. ಸೊ ಈಗ ಇದರಲ್ಲಿ ನೀವೇನಾದ್ರೂ ನೋಡೋಕೋದ್ರೆ, ಈ ಹುಕ್ಕೇರಿ ಅಥವಾ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸರಬರಾಜು ಸಹಕಾರ ಸಂಘ ಇದು ಯಾಕೆ ಇಂಪಾರ್ಟೆಂಟ್ ಅಂತ ಕೇಳಿದಾಗ, ಸೊ ಈ ತರ ದೇಶದಲ್ಲಿ ಇರೋದು 3 ಈ ತರದ ಸಹಕಾರಿ ಸಂಘಗಳು. ಸೊ ಅದರಲ್ಲಿ ಒಂದ್ ಎಲ್ಲಿದೆ ಅಂತ ಕೇಳಿದಾಗ ಆಂಧ್ರ ಪ್ರದೇಶದಲ್ಲಿದೆ, ಇನ್ನೊಂದು ಎಲ್ಲಿದೆ? ತೆಲಂಗಾಣದಲ್ಲಿದೆ. ಸೊ ಇನ್ನು ಕರ್ನಾಟಕದಲ್ಲಿ ನಿಮ್ಗೆ ಇದೊಂದೇ ಕಾಣುತ್ತೆ. ಯಾವುದು? ಸೊ ಈ ತರದ ವಿದ್ಯುತ್ ಸರಬರಾಜು ಸಹಕಾರ ಸಂಘ. ಸೊ ಇದನ್ನ ಯಾರು ಸ್ಟಾರ್ಟ್ ಮಾಡಿದಾರೆ ಅಂತ ಹೇಳ್ತಿದ್ರೆ, ಅಪ್ಪಣ್ಣಗೌಡ ಪಾಟೀಲ್ ಅವರು 1960ರಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತಾರೆ. ಸೊ ಇದು ನಮ್ಗೆ ಹುಕ್ಕೇರಿಯಲ್ಲಿರುವಂತ ವಿದ್ಯುತ್ ಸಹಕಾರ ಸಂಘಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ನೆನಪಲ್ಲಿ ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಸೊ ಪ್ರಶ್ನೆಯಲ್ಲಿ ಹೇಳಿಕೆಯ ಆಧಾರದ ಮೇಲಿದೆ. ಹೇಳಿಕೆ 1, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ UPI ಅನ್ನು ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ NPCI ಇದು ಅಭಿವೃದ್ಧಿಪಡಿಸಿದೆ ಅಂತ ಹೇಳ್ತದೆ. ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅನ್ನು ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ NPCI ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದು ಅಭಿವೃದ್ಧಿಪಡಿಸಿದೆ ಅಂತ ಹೇಳ್ತದೆ. ಹೇಳಿಕೆ 2, ರೆಪೋ ದರವನ್ನ ಹೆಚ್ಚಿಸುವುದರಿಂದ ಹಣದ ಪೂರೈಕೆ ಹೆಚ್ಚಿನದಾಗುತ್ತದೆ ಅಂತ ಕೊಟ್ಟಿದೆ. ಸೊ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಅನ್ನು ನಾವೇನಾದ್ರೂ ಅಬ್ಸರ್ವ್ ಮಾಡೋದಕ್ಕೋದ್ರೆ ಇದು ಸರಿಯಾಗಿದೆ. ಯಾಕಂದ್ರೆ NPCI ಅನ್ನೋದೊಂದು ಇದೊಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಸೊ ಈ ನಾನ್ ಪ್ರಾಫಿಟ್ ಕಂಪನಿ ಏನಿದೆ ಅಂದ್ರೆ 8th ಶೆಡ್ಯೂಲ್ ಕಂಪನಿ ಕಾಯ್ದೆಯ ಒಳಗಡೆ 8ನೇ ಶೆಡ್ಯೂಲ್ ನಲ್ಲಿ ಇದನ್ನ ನಾವೇನ್ ಮಾಡ್ತೀವಿ? ಸ್ಥಾಪನೆ ಮಾಡ್ತೀವಿ. ಈ NPCI ಏನ್ ಮಾಡುತ್ತೆ? UPI ಅನ್ನ ಅಭಿವೃದ್ಧಿ ಪಡಿಸಿರೋದನ್ನ ನೋಡ್ತೀವಿ, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಅದಕ್ಕಾಗಿ ಹೇಳಿಕೆ 1 ಸರಿಯಾಗಿದೆ. ಹೇಳಿಕೆ 2 ನಾವೇನಾದ್ರೂ ಅಬ್ಸರ್ವ್ ಮಾಡೋದಕ್ಕೋದ್ರೆ, ರೆಪೋ ದರವನ್ನ ಹೆಚ್ಚಿಸುವುದರಿಂದ ಹಣದ ಪೂರೈಕೆ ಹೆಚ್ಚಾಗುತ್ತದೆ ಅಂತ ಹೇಳ್ತಾರೆ. ಈಗ ನೋಡ್ರಿ, ರೆಪೋ ದರ ಅಂದ್ರೆ ಏನು? ರೆಪೋ ದರ ಅಂತಂದಾಗ ಸೊ ಬ್ಯಾಂಕುಗಳು ಏನ್ ಮಾಡಿದೆ? RBI ನಿಂದ ಸಾಲ ತಗೊಂಡಿದೆ. ಸೊ RBI ಬ್ಯಾಂಕುಗಳಿಗೆ ಏನ್ ಮಾಡಿದೆ? ಸಾಲ ಕೊಟ್ಟಿದೆ. ಈ ಸಾಲದ ಮೇಲೆ ವಿಧಿಸುತ್ತಿರುವಂತ ಬಡ್ಡಿ ದರ ಏನಿದೆ ಇದನ್ನ ನಾವೇನ್ ಕರಿತಿದ್ವಿ? ರೆಪೋ ದರ ಅಂತ ಕರಿತೀವಿ. ಬಡ್ಡಿ ದರ ಏನಿದೆ ಅದನ್ನ ನಾವೇನ್ ಕರಿತಿದ್ವಿ? ರೆಪೋ ದರ ಅಂತ ಕರಿತೀವಿ. ಈಗ ಯೋಚನೆ ಮಾಡ್ರಿ, ರೆಪೋ ದರವನ್ನ ನಾವೇನಾದ್ರೂ ಜಾಸ್ತಿ ಮಾಡಿದ್ರೆ, ಈ ಬಡ್ಡಿ ದರವನ್ನ ಜಾಸ್ತಿ ಮಾಡಿದ್ರೆ RBI ನಿಂದ ಬ್ಯಾಂಕುಗಳು ತೆಗೆದುಕೊಳ್ಳುತ್ತಿರುವಂತ ಸಾಲದ ಪ್ರಮಾಣ ಏನಾಗ್ತಾ ಹೋಗುತ್ತೆ? ಸಾಲದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. RBI ನಿಂದ ಬ್ಯಾಂಕುಗಳು ಸಾಲ ಕಡಿಮೆ ತಗೋತಿದೆ ಅಂತಂದ್ರೆ ಬ್ಯಾಂಕುಗಳು ಜನರಿಗೆ ಕೊಡುವಂತ ಸಾಲದ ಪ್ರಮಾಣ ಏನಾಗ್ಬೇಕು? ಇದು ಕೂಡ ಕಡಿಮೆ ಆಗುತ್ತೆ. ಜನರಿಗೆ ಕೊಡುವಂತ ಸಾಲದ ಪ್ರಮಾಣ ಕಡಿಮೆ ಆಯ್ತು ಅಂತಂದ್ರೆ ಮಾರುಕಟ್ಟೆಯಲ್ಲಿ ಹಣದ ಪೂರೈಕೆ ಏನಾಯ್ತು? ಜನರಿಗೆ ಹೋಗ್ತಾ ಇರುವಂತ ಸಾಲದ ಪ್ರಮಾಣ ಕಡಿಮೆ ಅಂತಂದ್ರೆ ಮಾರುಕಟ್ಟೆಯಲ್ಲಿ ಏನಾಯ್ತು? ಹಣದ ಪೂರೈಕೆ ಕೂಡ ಕಡಿಮೆ ಆಯ್ತು. ಸಾಲ ಕಡಿಮೆ ಎಲ್ಲಿಂದ? RBI ನಿಂದ ಬ್ಯಾಂಕುಗಳು ಸಾಲ ಕಡಿಮೆ ತಗೋತಿರೋದ್ರಿಂದ ಅಬ್ಸರ್ವ್ ಮಾಡ್ರಿ, ಬಡ್ಡಿ ದರ ಜಾಸ್ತಿ ಆದಾಗ ಸಾಲದ ಪ್ರಮಾಣ ಕಡಿಮೆ ಆಗುತ್ತೆ. ಸಾಲದ ಪ್ರಮಾಣ ಕಡಿಮೆ ಆಗಿರೋದ್ರಿಂದಾಗಿ ಬ್ಯಾಂಕು ಜನರಿಗೆ ಕೊಡುವಂತ ಸಾಲದ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಬ್ಯಾಂಕುಗಳು ಜನರಿಗೆ ಕೊಡುವಂತ ಸಾಲದ ಪ್ರಮಾಣ ಕಡಿಮೆ ಆದಾಗ ಓವರ್ ಆಲ್ ಮಾರುಕಟ್ಟೆಯಲ್ಲಿ ನಮ್ಗೆ ಏನಾಗುತ್ತೆ? ಹಣದ ಪೂರೈಕೆ ಕಡಿಮೆ ಆಗುತ್ತೆ. ಅದ್ರಲ್ಲಿ ಏನಾಗ್ತೀರ? ರೆಪೋ ದರವನ್ನ ಹೆಚ್ಚಿಸುವುದರಿಂದಾಗಿ ಹಣದ ಪೂರೈಕೆ ಹೆಚ್ಚಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪು. ಯಾಕೆ ಅಂತ ಕೇಳಿದಾಗ ಹಣದ ಪೂರೈಕೆ ಕಡಿಮೆ ಆಗುತ್ತೆ ರೆಪೋ ದರವನ್ನ ಹೆಚ್ಚಿಸಿದಾಗ. ಸೊ 1ನೇ ಹೇಳಿಕೆ ಸರಿಯಾಗಿದೆ, 2ನೇ ಹೇಳಿಕೆ ತಪ್ಪು. ಯಾವ್ದನ್ನ ಕೇಳಿದರೆ ಸರಿಯಾದ ಹೇಳಿಕೆಗಳನ್ನ ಗುರುತಿಸಿ ಹೇಳೋದೇನ? ಆ ಕಾರಣಕ್ಕಾಗಿ ಆನ್ಸರ್ ಏನು? 1 ಮಾತ್ರ ಸರಿ. ಸೊ 1 ಮಾತ್ರ ಸರಿಯಾಗಿದೆ. ಓಕೆ, ಸೊ 1 ಮಾತ್ರ ಸರಿ. ನೆಕ್ಸ್ಟ್ ಪ್ರಶ್ನೆ ಬರು. ಸೊ ಇದರಲ್ಲಿ 2 ಹೇಳಿಕೆಗಳನ್ನು ನೋಡ್ರಿ. 1ನೇ ಹೇಳಿಕೆ ಏನ್ ಹೇಳ್ತದೆ? UPI ಮೂಲಕ ದೈನಂದಿನ ಒಟ್ಟು ಪಾವತಿ ಗರಿಷ್ಠ ಮಿತಿ ಸಾಮಾನ್ಯ ವ್ಯವಹಾರಗಳಿಗೆ 1 ಲಕ್ಷ ರೂಪಾಯಿ ಆಗಿದೆ. ಸೊ UPI ಮೂಲಕ ಒಂದು ದಿನ ಒಬ್ರು ಸಾಮಾನ್ಯವಾದಂತ ವ್ಯವಹಾರ ಅಂದ್ರೆ ಪರ್ಸನ್ ಟು ಮರ್ಚೆಂಟ್ ಈ ತರದ್ ಬರುತ್ತೆ. ಅಂದ್ರೆ ನಾನು ಮತ್ತೊಬ್ಬರಿಗೆ ಯಾರಿಗೋ ಕಳಿಸ್ತಾ ಇದ್ದೀನಿ ಅಥವಾ ನಾನು ಯಾರೋ ಒಂದು ಪೇಮೆಂಟ್ ಅನ್ನ ಮಾಡ್ತಾ ಇದ್ದೀನಿ ಅಂತಂದ್ರೆ ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟನ್ನ ಒಂದು ದಿನದಲ್ಲಿ ನಾವು ಪಾವತಿ ಮಾಡ್ಬೋದು ಅಂತ ಕೇಳಿದಾಗ 1 ಲಕ್ಷ ರೂಪಾಯಿ ತನಕ ಅಂತ ಹೇಳ್ತೀವಿ.
ಸೊ ಈ ಹೇಳಿಕೆ ಏನಾಗಿದೆ ಸರಿಯಾಗಿದೆ. ಇದು ನೆನಪಲ್ಲಿ ಸಾಮಾನ್ಯ ವ್ಯವಹಾರಗಳಿಗೆ ಇದು 1 ಲಕ್ಷ. ಅದೇ ನೀವೇನಾದ್ರೂ ಆರೋಗ್ಯ ಸೇವೆಗಳಿಗೆ ಸಂಬಂಧಪಟ್ಟ ಹಾಗೆ ಶೈಕ್ಷಣಿಕ ಸಂಬಂಧಪಟ್ಟ ಹಾಗೆ ಎಲ್ಲ ನೋಡೋದಕ್ಕೆ ಹೋದ್ರೆ 5 ಲಕ್ಷ ತನಕ ಇದೆ. ಬಂಡವಾಳ ಮಾರುಕಟ್ಟೆಗೆ ಸಂಬಂಧಪಟ್ಟಂತ ಪಾವತಿ ಮಾಡ್ತೀರಾ ಅಂತಂದ್ರೆ 2 ಲಕ್ಷ ತನಕ ಇದೆ. ಆದ್ರೆ ಸಾಮಾನ್ಯ ವ್ಯವಹಾರಗಳಿಗೇನು 1 ಲಕ್ಷದ ತನಕ ಗರಿಷ್ಠ ಮಿತಿ ಇದೆ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದಕ್ಕೆ ಹೋದ್ರೆ ಟ್ರಾನ್ಸಾಕ್ಷನ್ ಎಷ್ಟು ಮಾಡಬಹುದು, 1 ದಿನದ ಒಳಗಡೆ 20 ಟ್ರಾನ್ಸಾಕ್ಷನ್ ಮಾಡಬಹುದು UPI ನ ಒಳಗಡೆ ಅಂತ ಬರುತ್ತೆ. ಇದು 1ನೇ ಹೇಳಿಕೆ. ಹೇಳಿಕೆ 1 ಏನಿದೆ ಸರಿ ಇದೆ. 2ನೇ ಹೇಳಿಕೆ ಏನ್ ಹೇಳ್ತಿದ್ರ, ಬಿಮಲ್ ಜಲನ್ ಸಮಿತಿ ಇದರ ಶಿಫಾರಸಿನ ಆಧಾರದ ಮೇಲೆ ಹಣಕಾಸು ನೀತಿ ಸಮಿತಿಯ ಸ್ಥಾಪನೆಯನ್ನ ಮಾಡಿದೀವಿ ಅಂತ ಹೇಳ್ತೀವಿ. ಸೊ ಈಗ ನಾವೇನಾದ್ರೂ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡೋದಕ್ಕೆ ಹೋದ್ರೆ ಹಣಕಾಸು ನೀತಿ ಸಮಿತಿಯ ಸ್ಥಾಪನೆ ಯಾವ ಸಮಿತಿಯ ಶಿಫಾರಸಿನ ಮೇಲೆ ಆಗಿರೋದು ಅಂತ ಕೇಳಿದಾಗ ಅದು ಬಿಮಲ್ ಜಲನ್ ಸಮಿತಿ ಅಲ್ಲ. ಅದು ಯಾವ ಸಮಿತಿ ಅಂತ ಕೇಳಿದಾಗ ಉರ್ಜಿತ್ ಪಟೇಲ್ ಸಮಿತಿಯ ಒಂದು ಶಿಫಾರಸಿನ ಆಧಾರದ ಮೇಲೆ ನಮಗೆ ಹಣಕಾಸು ನೀತಿ ಸಮಿತಿ ಸ್ಥಾಪನೆ ಆಗಿರೋದು. ಸೊ ಉರ್ಜಿತ್ ಪಟೇಲ್ ಕಮಿಟಿ ಆಗಿರೋದ್ರಿಂದಾಗಿ ಇಲ್ಲಿ ಬಿಮಲ್ ಜಲನ್ ಕಮಿಟಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಹೇಳಿಕೆ 2 ಏನು ರಾಂಗ್. ಬಿಮಲ್ ಜಲನ್ ಸಮಿತಿ ಯಾವ್ದಕ್ಕೆ ಸಂಬಂಧಪಟ್ಟಾಗತ್ತೆ ಅಂತ ಕೇಳಿದಾಗ ಹೆಚ್ಚುವರಿ ವರ್ಗಾವಣೆ ಅಂತ ಬರುತ್ತೆ. RBI ನಲ್ಲಿ ಆಗಿರುವಂತ RBI ಆಗಿರುವಂತ ಪ್ರಾಫಿಟ್ ನಲ್ಲಿ ಎಷ್ಟು ಭಾಗವನ್ನ ನಾವೇನ್ ಮಾಡ್ಬೇಕು, ಸೊ ನಾವು ಇದಕ್ಕೆ ಕಳಿಸ್ಕೊಡ್ಬೇಕು ಅಂತ ಹೇಳ್ಕೊಂಡು, ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾಗೆ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಿಮಲ್ ಜಲನ್ ಸಮಿತಿ ಬರುತ್ತೆ. ಓಕೆ, ಸೊ ಇಲ್ಲಿ ಹಣಕಾಸು ನೀತಿ ಸಮಿತಿಗೆ ಶಿಫಾರಸು ಮಾಡಿರೋದು ಯಾವುದು, ಉರ್ಜಿತ್ ಪಟೇಲ್ ಕಮಿಟಿ. ಅದನ್ನ ನೆನಪಲ್ಲಿ ಇಟ್ಕೊಳ್ರಿ. ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗು, ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟು. ಸೊ ಹಾಗಾದ್ರೆ ಸರಿಯಾದಂತ ಹೇಳಿಕೆ ಏನು, ಇಲ್ಲಿಯೂ ಕೂಡ 1 ಮಾತ್ರ ಸರಿಯಾಗಿದೆ. ಸೊ ಈಗ ಇದನ್ನ ಯಾಕೆ ತಗೊಂಡೆ ಅಂತ ಕೇಳಿದಾಗ ಮಾನಿಟರಿ ಪಾಲಿಸಿ ಕಮಿಟಿಯ ಒಂದು ಮೀಟಿಂಗ್ ನಡೆದಿತ್ತು. ಸೊ ಆ ಮೀಟಿಂಗ್ ನಾರ್ಮಲ್ ಆಗಿ ಏನಾಗುತ್ತೆ ಅಂತ ಕೇಳಿದಾಗ ಇದು 1 ವರ್ಷದ ಒಳಗಡೆ ಮಿನಿಮಮ್ 4 ಸಲ ಆದ್ರೂ ನಡಿಬೇಕು. ನಮ್ಮಲ್ಲಿ ಏನ್ ಮಾಡ್ತೀವಿ, ಪ್ರತಿ 2 ತಿಂಗಳಿಗೊಮ್ಮೆ ಈ ಒಂದು ಹಣಕಾಸು ನೀತಿ ಸಮಿತಿಯ ಒಂದು ಮೀಟಿಂಗ್ ಅನ್ನ ಮಾಡ್ತೀವಿ. ಸೊ ಆ ತರದ ಒಂದು ಮೀಟಿಂಗ್ ಇಲ್ಲಿಯೂ ಕೂಡ ನಡೆದಿತ್ತು. ಅವಾಗ ಇವ್ರೇನ್ ಹೇಳ್ತಾರೆ, ಸೊ ನಾವು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ UPIಗೆ ವಹಿವಾಟನ್ನ ಮಾಡ್ತಾರೆ, UPI ನಲ್ಲಿ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಲ್ಲಿ ಅಂತಂದಾಗ ಅದರ ಮೇಲೆ ಏನು ಶುಲ್ಕಗಳನ್ನ ವಿಧಿಸುವಂತ ಯೋಚನೆ ಈಗ ಸದ್ಯದಲ್ಲಿ ನಮ್ಮಲ್ಲಿಲ್ಲ ಅಂತ ಹೇಳ್ತೀವಿ. ಸೊ ಈಗ ಸದ್ಯದಲ್ಲಿ ಏನ್ ಮಾಡ್ತಾ ಇಲ್ಲ, ಅದರ ಮೇಲೆ ಶುಲ್ಕವನ್ನ ವಿಧಿಸುವಂತ ಒಂದು ಯಾವುದೇ ರೀತಿಯಾದಂತ ಯೋಚನೆ ನಮ್ಗಿಲ್ಲ ಅಂತ. ಸೊ ಅದರ ಜೊತೆಯಲ್ಲಿ ನೀವೇನಾದ್ರೂ ನೋಡೋದಕ್ಕೆ ಹೋದ್ರೆ UPI ಬಳಸಿ ಮಾಡುವಂತ ಪಾವತಿಗಳ ಮೇಲೆ ಶುಲ್ಕ ವಿಧಿಸುವಂತ ಪ್ರಸ್ತಾವ ಇದೆ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕಾಗಿ ಇವರು ಇಲ್ಲ ಅಂತ ಹೇಳ್ತಾರೆ. ಸೊ ಅದರ ಜೊತೆಯಲ್ಲಿ ನೀವೇನಾದ್ರೂ ನೋಡೋದಕ್ಕೆ ಹೋದ್ರೆ ಮತ್ತೇನ್ ಹೇಳ್ತೀರಾ, ಷೇರು ಆಧಾರಿತ ಸಾಲದ ಮೇಲೆ ಮಿತಿಯನ್ನ ಏರಿಕೆ ಮಾಡಿರೋದು ನೋಡ್ತೀರಾ. ಸೊ ಮೊದಲು ಇಲ್ಲಿ ಏನಾಗಿತ್ತು ಅಂತ ಕೇಳಿದಾಗ ಕೇವಲ ನಾರ್ಮಲ್ ಆಗಿ ನೀವು 10 ಲಕ್ಷದ ತನಕ ಮಾತ್ರ ಏನಾಗಿರ್ಬೋದಿತ್ತು, ಶೇರ್ ಅನ್ನ ಅಥವಾ IPO ಅನ್ನ ಪರ್ಚೇಸ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿಗೆ ಸಾಲ ಕೊಡ್ಬೋದಿತ್ತು. ಸೊ ಈಗೇನ್ ಮಾಡಿದಾರೆ ಇದನ್ನ, ಷೇರುಗಳನ್ನ ಅಡಮಾನವಾಗಿರಿಸಿಕೊಂಡು 20 ಲಕ್ಷದವರೆಗೆ ಸಾಲ ಕೊಡಬಹುದು ಅಂತ ಹೇಳ್ಕೊಟ್ರು. 10 ಲಕ್ಷದಿಂದ 20 ಲಕ್ಷಕ್ಕೆ ಏರ್ಸ್ತಾರೆ. ಸೊ ಈಗ ನೆಕ್ಸ್ಟ್ ಏನ್ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಮಾಡ್ತಾ ಇದ್ರೆ ಅದನ್ನ ಏನ್ ಹೇಳ್ತೀರಾ, ಅಪ್ ಟು 1 ಕೋಟಿಯವರೆಗೆ ಕೂಡ ಸಾಲ ಕೊಡೋದಕ್ಕೆ ಅವಕಾಶ ಕೊಡ್ತಿದ್ವಿ ಅಂತ ಹೇಳ್ತೀವಿ. ಸೊ ಇದೇನ್ ಮಾಡ್ತಿದೆ, ಷೇರುಗಳನ್ನ ಅಡಮಾನವಾಗಿ ಇರಿಸಿಕೊಂಡು ನೀಡುವಂತ ಸಾಲದ ಮೊತ್ತವನ್ನ ಹೆಚ್ಚಿಸುವಂತ ಪ್ರಸ್ತಾವನೆಯನ್ನ RBI ಸಿದ್ಧಪಡಿಸಿರೋದನ್ನ ನೋಡ್ತೀರಾ. ಅಗೇನ್ ಇದರ ಒಳಗಡೆ ನೀವೇನಾದ್ರೂ ಅಬ್ಸರ್ವ್ ಮಾಡೋದಕ್ಕೆ ಹೋದ್ರೆ ಈ ತರ ಒಂದು ಕೂಡ ಇದೆ ನಮಗೆ, ಲೋನ್ ಟು ವ್ಯಾಲ್ಯೂ ರೇಷಿಯೋ ಅಂತ ತಿಳ್ಕೊಂಡು. ಲೋನ್ ಟು ವ್ಯಾಲ್ಯೂ ರೇಷಿಯೋ ಅಥವಾ ಸಾಲ ಮತ್ತು ಮೌಲ್ಯದ ಅನುಪಾತ. ಈ ಸಾಲ ಮತ್ತು ಮೌಲ್ಯದ ಅನುಪಾತವನ್ನ ಹೇಳಿದಾಗ ಇಲ್ಲೇನಂತಾರೆ, ಯಾವ ವಸ್ತುವನ್ನ ಗಿರವಿ ಇಡ್ತೀವೋ ಅದರ ಮೌಲ್ಯದ ಆಧಾರದ ಮೇಲೆ ಎಷ್ಟು ಸಾಲ ಕೊಡ್ಬೋದು ಅನ್ನೋದನ್ನ ಹೇಳ್ತಿದ್ರು. ಇಲ್ಲಿ ನೋಡ್ರಿ, ಇಲ್ಲಿ ನೀವೇನ್ ಮಾಡ್ತೀರಾ, ಷೇರುಗಳನ್ನ ಅಡಮಾನವಾಗಿ ಇಟ್ಕೊಂಡಿದ್ದೀರಾ, ಷೇರುಗಳನ್ನ ಗಿರವಿಯಾಗಿ ಇಟ್ಕೋತೀರಾ. ಈಗ ಷೇರುಗಳ ಮೌಲ್ಯದ ಮೇಲೆ ಎಷ್ಟು ಸಾಲ ಕೊಡ್ಬೋದು ಅನ್ನೋದನ್ನ ಹೇಳ್ತಿದ್ರು. ಸೊ ಎಷ್ಟು ಸಾಲ ಕೊಡ್ಬೋದು ಅನ್ನೋದನ್ನ ಹೇಳ್ತಿದ್ರು. ಸೊ ಆ ತರದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಇನ್ನು ಅದಲ್ಲದೆ ರೆಪೋ ದರವನ್ನ ಏನ್ ಮಾಡಿದ್ವಿ, ಯಥಾಸ್ಥಿತಿ ಕಂಟಿನ್ಯೂ ಮಾಡಿದ್ದಾರೆ ಅಂತ ಹೇಳ್ತಾರೆ. ರೆಪೋ ರೇಟ್ ಅಲ್ಲಿ ಏನು ಬದಲಾವಣೆ ಮಾಡಿಲ್ಲ ಆ ಟೈಮಲ್ಲಿ ಅಂತ ಹೇಳ್ತಾರೆ. ಸೊ ಈಗ ಇಲ್ಲಿ ನೋಡ್ರಿ, ರೆಪೋ ದರವನ್ನ ನೀವೇನಾದ್ರೂ ಸಂಬಂಧಪಟ್ಟಾಗಿ ನೋಡೋದಕ್ಕೋದ್ರೆ ರೆಪೋ ದರ ಏನ್ ಮಾಡಿದ್ರೆ 5.5% ನಲ್ಲಿ ಕಂಟಿನ್ಯೂ ಮಾಡುವಂತ ಒಂದು ಇದನ್ನ ಹೇಳ್ತಿದ್ರು. ಸೊ ಅದಲ್ಲದೆ ನಿಮ್ಗೇನಾದ್ರು ಕಾನ್ಸೆಪ್ಟ್ ಅಥವಾ ನಿಮ್ಗೇನಾದ್ರು ಫ್ಯಾಕ್ಚುಯಲ್ ಡೀಟೇಲ್ಸ್ ಬೇಕು ಅಂದ್ರೆ RBI ನ ಗವರ್ನರ್ ಯಾರು ಅನ್ನೋದು ಕೂಡ ಇಲ್ಲಿದೆ ಅದಲ್ಲ, ಸಂಜಯ್ ಮಲ್ಹೋತ್ರಾ ಅವರ ಬಗ್ಗೆ ಕೂಡ ಇದೆ. ಸೊ ಇವರು RBI ನ 26ನೇ ಗವರ್ನರ್ ಅನ್ನೋ ನೆನಪಲ್ಲಿ. ಸೊ ಇದು ರೆಪೋ ದರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಮಾನಿಟರಿ ಪಾಲಿಸಿ ಕಮಿಟಿಯ ಒಂದು ಮೀಟಿಂಗ್ಗೆ ಸಂಬಂಧಪಟ್ಟ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಯಾವ್ದಪ್ಪ ಅಂತ ಕೇಳಿದಾಗ 15ನೇ ಹಣಕಾಸು ಆಯೋಗ ಕೇಂದ್ರದ ತೆರಿಗೆ ಹರಿವಿನಲ್ಲಿ ಅಥವಾ ಕೇಂದ್ರದ ತೆರಿಗೆ ಹರಿವಿನಲ್ಲಿ ಅನ್ನೋದಕ್ಕಿಂತ ಇದೇನು, ಕೇಂದ್ರ ತೆರಿಗೆಗೆ ಸಂಬಂಧಿಸಿದಂತೆ ರಾಜ್ಯಗಳು ಹಂಚಿಕೊಳ್ಳುವಂತ ಶೇಕಡಾವಾರು ಎಷ್ಟು ಎಂದು ಶಿಫಾರಸು ಮಾಡಿದೆ. 15ನೇ ಹಣಕಾಸು ಆಯೋಗದ ಪ್ರಕಾರ ಕೇಂದ್ರ ರಾಜ್ಯದ ಜೊತೆಯಲ್ಲಿ ಹಂಚಿಕೆ ಮಾಡುವಂತಹ ಒಂದು ತೆರಿಗೆಯ ಒಳಗಡೆ ಎಷ್ಟು ಪ್ರತಿಶತವನ್ನ ರಾಜ್ಯಗಳ ಜೊತೆ ಅದು ಹಂಚಿಕೊಳ್ಳೋದಕ್ಕೆ ಹೇಳುತ್ತೆ. ಸೊ ಶೇಕಡಾವಾರು ಎಷ್ಟನ್ನ ರಾಜ್ಯಗಳಿಗೆ ಹಂಚಿಕೊಳ್ಳೋದಕ್ಕೆ ಹೇಳುತ್ತೆ ಅಂತ ಕೇಳಿದಾಗ ಆಪ್ಷನ್ 1 42%,
ಆಪ್ಷನ್ 2 41%, ಆಪ್ಷನ್ 3 40% ಮತ್ತು ಆಪ್ಷನ್ 4 35%. ಸೊ ಇದನ್ನ ನಾವೇನಾದ್ರೂ ಕರೆಕ್ಟ್ ಆಗಿ ನೋಡೋದಕ್ಕೆ ಹೋದ್ರೆ ಏನಾಗುತ್ತೆ? ಸೊ ಆನ್ಸರ್ ಮೊದಲಾಗಿದ್ರೆ 14ನೇ ಹಣಕಾಸು ಆಯೋಗ ಆಗಿದ್ರೆ 42 ಆಗ್ತಿತ್ತು. ಈಗ 15ನೇ ಹಣಕಾಸು ಆಯೋಗ ಏನ್ ಮಾಡಿದೆ? 1% ಅನ್ನ ಕಡಿಮೆ ಮಾಡಿದೆ. ಯಾಕೆ 1% ಕಡಿಮೆ ಮಾಡಿದೆ? ಸೊ 41% ಇಲ್ಲ ಆನ್ಸರ್ ಈಗ. ಓಕೆ, 42 ಅಲ್ಲ, ಮತ್ತೆ 42 ನಾನು ಹೇಳ್ತಾ ಇರೋದು 14ನೇ ಹಣಕಾಸು ಆಯೋಗ. 14ನೇ ಹಣಕಾಸು ಆಯೋಗ ಆದ್ರೆ 42. ಸೊ 15ನೇ ಹಣಕಾಸು ಆಯೋಗನ ಕೇಳ್ತಾ ಇರೋದ್ರಿಂದಾಗಿ ಆನ್ಸರ್ ಇನ್ನು 41%. ಯಾಕೆ 1% ಅನ್ನ ಕಡಿಮೆ ಮಾಡಿದ್ರೆ 15ನೇ ಹಣಕಾಸು ಆಯೋಗ ಅಂತ ಕೇಳಿದಾಗ, ಸೊ ಇಲ್ಲೇನಾಯ್ತು ನಮ್ಗೆ, ಮೊದಲು ರಾಜ್ಯ ಸರ್ಕಾರ ಆಗಿದ್ದ ಅಥವಾ ರಾಜ್ಯವಾಗಿದ್ದಂತ ಒಂದು ರಾಜ್ಯವನ್ನ ನಾವೇನ್ ಮಾಡ್ತೀವಿ, ನಂತರ 2 ಕೇಂದ್ರಾಡಳಿತ ಪ್ರದೇಶವಾಗಿ ಅದನ್ನ ವಿಂಗಡಣೆ ಮಾಡ್ತೀವಿ. ಅದು ಜಮ್ಮು ಅಂಡ್ ಕಾಶ್ಮೀರ್ ಅನ್ನ. ಸೊ ಇದನ್ನ ಏನ್ ಮಾಡಿದೀವಿ? ಜಮ್ಮು ಅಂಡ್ ಕಾಶ್ಮೀರ್ ಮತ್ತೆ ಲಡಾಖ್ ಅನ್ನುವಂತ ಕೇಂದ್ರಾಡಳಿತ ಪ್ರದೇಶವಾಗಿ ಅದನ್ನ ಹಂಚಿಕೆ ಮಾಡಿದೀವಿ. ಸೊ ಆ ಕಾರಣಕ್ಕಾಗಿ ಜಮ್ಮು ಕಾಶ್ಮೀರಕ್ಕೆ ಹೋಗ್ತಾ ಇರುವಂತ 1% ಇದೇನಾಗ್ಬೇಕೀಗ? ಅದು ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದಾಗಿ ಕೇಂದ್ರಕ್ಕೆ ಹೋಗ್ಬೇಕು. ಅದಕ್ಕಾಗಿ 1% ಕೇಂದ್ರಕ್ಕೆ ಹೋಗುತ್ತೆ. ಸೊ 1% ಕಡಿಮೆ ಆಗುತ್ತೆ. ರಾಜ್ಯಗಳಿಗೆ ಪಾಲು ಬರೋದೇನಿದೆ 1% ಕಡಿಮೆ ಆಗುತ್ತೆ. ಅದಕ್ಕಾಗಿ 42% ಇರೋದು ರಾಜ್ಯಗಳ ಪಾಲು 1% ಕಡಿಮೆ ಆಗಿ 41% ಆಗುತ್ತೆ. ಸೊ ಇದು 15ನೇ ಹಣಕಾಸು ಆಯೋಗದ ಸಂದರ್ಭದಲ್ಲಿ ಏನಾಯ್ತು? 15ನೇ ಹಣಕಾಸು ಆಯೋಗದ ಸಂದರ್ಭದಲ್ಲಿ ಏನಾಗಿದೆ? ಓಕೆ, ಸೊ 41% ರಾಜ್ಯಗಳಿಗೆ ಬರುತ್ತೆ ಅನ್ನೋ ನೆನಪು. ಸೊ ನೆಕ್ಸ್ಟ್, 15ನೇ ಹಣಕಾಸು ಆಯೋಗದ ಪ್ರಕಾರ ಕೇಂದ್ರ ಸರ್ಕಾರ ತನ್ನ ಅವಧಿಯಲ್ಲಿ ರಾಜ್ಯಗಳಿಗೆ ಯಾವ ವರ್ಷದ ಆಧಾರದ ಮೇಲೆ ಅಥವಾ ಯಾವ ವರ್ಷದ ಸಂಖ್ಯೆಯನ್ನ ಆಧಾರ ಮಾಡಿಕೊಳ್ಳಬೇಕು ಎಂದು ಹೇಳ್ತದೆ. ಯಾವ ವರ್ಷದ ಸಂಖ್ಯೆಯನ್ನು ಅಂತಂದ್ರೆ ಏನು? ಇಲ್ಲಿ ಯಾವ ವರ್ಷದ ಜನಸಂಖ್ಯೆಯನ್ನು ಆಧಾರ ಮಾಡಿಕೊಳ್ಳಬೇಕು ಎಂದು ಶಿಫಾರಸು ಮಾಡಿದೆ ಅಂತ ಹೇಳ್ತೀವಿ. 15ನೇ ಹಣಕಾಸು ಆಯೋಗದ ಪ್ರಕಾರ ಕೇಂದ್ರ ಸರ್ಕಾರ ತನ್ನ ಅವಧಿಯಲ್ಲಿ ರಾಜ್ಯಗಳಿಗೆ ಈ ತರ ಏನಾದ್ರೂ ಹಂಚಿಕೆ ಮಾಡ್ಬೇಕು ಅಂತಂದ್ರೆ, ಆ ರಾಜ್ಯಗಳ ನಡುವೆ ಹಂಚಿಕೆ ಮಾಡ್ಬೇಕಾದ್ರೆ ಯಾವ ವರ್ಷದ ಜನಸಂಖ್ಯೆಯನ್ನ ಆಧಾರವಾಗಿಟ್ಕೊಳ್ಬೇಕು. ಸೊ 2001ರ ಜನಗಣತಿ, 2011ರ ಜನಗಣತಿ, 1991ರ ಜನಗಣತಿ ಮತ್ತೆ 2021ರ ಜನಗಣತಿ. ಸೊ ಇದರಲ್ಲಿ ಸರಿಯಾದಂತ ಉತ್ತರ ಏನು? 2011ರ ಜನಗಣತಿಯನ್ನು ತಗೋತೀವಿ. 14ನೇ ಹಣಕಾಸು ಆಯೋಗದ ಒಳಗಡೆ ನಾವೇನಾದ್ರೂ ನೋಡೋದಕ್ಕೆ ಹೋದ್ರೆ 2 ಜನಗಣತಿಯನ್ನು ತಗೋತಿದ್ವಿ. ಒಂದ್ ಯಾವ್ದು? 1971ರ ಜನಗಣತಿಯನ್ನು ಕೂಡ ತಗೋತಿದ್ವಿ, 2011ರ ಜನಗಣತಿಯನ್ನು ಕೂಡ ತಗೋತಿದ್ವಿ. ಆದ್ರೆ 15ನೇ ಹಣಕಾಸು ಆಯೋಗದಲ್ಲಿ ಏನ್ ಹೇಳ್ತಾರೆ? ಇಲ್ಲ, 1971ರದ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಏನ್ ಮಾಡೋಣ, 2011ರ ಜನಗಣತಿಯನ್ನ ಮಾತ್ರ ತಗೊಳ್ಳೋಣ ಅಂತ ಹೇಳ್ತಾರೆ. ಓಕೆ, ಈಗ ಯಾಕೆ ಇದರ ಬಗ್ಗೆ ಹೇಳಿದೆ ಅಂತ ಕೇಳಿದಾಗ, ರೀಸೆಂಟ್ ಆಗಿ ಏನಾಗಿದೆ? ಸೊ ತೆರಿಗೆಯಲ್ಲಿ ಪಾಲನ್ನ ಮಾಡಲಾಗಿದೆ. ಈ ತೆರಿಗೆಯಲ್ಲಿ ಆಗಿರುವಂತಹ ಪಾಲುಗಳನ್ನ ನೀವು ನೋಡೋದಕ್ಕೋದ್ರೆ 15ನೇ ಹಣಕಾಸು ಆಯೋಗದ ಪ್ರಕಾರ ಏನ್ ಮಾಡಿದರೆ ಈ ತರ ಪಾಲುಗಳನ್ನ ಮಾಡಿದರೆ. ಸೊ ಇದರ ಒಳಗಡೆ ನಿಮ್ಗೆ ಏನ್ ಬರುತ್ತೆ? ಬೇರೆ ಬೇರೆ ಇದು ಬರುತ್ತೆ. ಫಾರ್ ಎಕ್ಸಾಂಪಲ್, ಜನಸಂಖ್ಯೆ 15% ಬರುತ್ತೆ, ವರಮಾನದ ಅಂತರದ ಆಧಾರದ ಮೇಲೆ 45%, ವಿಸ್ತೀರ್ಣದ ಆಧಾರದ ಮೇಲೆ, ಆ ಒಂದು ರಾಜ್ಯದ ವಿಸ್ತೀರ್ಣದ ಆಧಾರದ ಮೇಲೆ 15%, ಅರಣ್ಯ ಪ್ರದೇಶದ ಆಧಾರದ ಮೇಲೆ 10% ಬರುತ್ತೆ. ತೆರಿಗೆ ಮತ್ತು ಹಣಕಾಸು ಪರಿಸ್ಥಿತಿ ಅನ್ನೋದಕ್ಕಿಂತ ಇದು ತೆರಿಗೆ ಮತ್ತು ಹಣಕಾಸು ಪ್ರಯತ್ನ ಅಂತ ತಗೊಳ್ತೀವಿ. ಓಕೆ, ತೆರಿಗೆ ಮತ್ತು ಹಣಕಾಸು ಪ್ರಯತ್ನದ ಆಧಾರದ ಮೇಲೆ 2.5% ಬರುತ್ತೆ. ಇನ್ನು ಜನಸಂಖ್ಯಾ ಕಾರ್ಯಕ್ಷಮತೆಯ ಆಧಾರದ ಮೇಲೆ 12.5% ಬರುತ್ತೆ. ಸೊ ಇದರ ಒಳಗಡೆ ತೆರಿಗೆ ಪಾಲು ಯಾವ ರೀತಿಯಲ್ಲಿ ಹಂಚಿಕೆ ಆಗಿದೆ ಅನ್ನೋದನ್ನ ಅಬ್ಸರ್ವ್ ಮಾಡ್ರಿ. ಅತಿ ಹೆಚ್ಚು ತೆರಿಗೆ ಪಾಲನ್ನ ಪಡ್ಕೊಂಡಿರೋದು ಯಾವುದು? ಉತ್ತರ ಪ್ರದೇಶ. 17.93% ಟೋಟಲ್ ರಾಜ್ಯಗಳಿಗೆ ಬರ್ತಾ ಇರೋದ್ರಲ್ಲಿ ಅತಿ ಹೆಚ್ಚು ಬರ್ತಾ ಇರೋದ್ರಲ್ಲಿ ಉತ್ತರ ಪ್ರದೇಶಕ್ಕೆ. ಬಿಹಾರ್ ಎರಡನೇದೆ 10% ಅಲ್ಲಿ. ಸೊ ಇದನ್ನ ನಾವೇನಾದ್ರೂ ಅಬ್ಸರ್ವ್ ಮಾಡೋದಕ್ಕೆ ಹೋದ್ರೆ ಇದು ಏನ್ ಹೇಳ್ತಾ ಇದೆ ಅಂತ ಕೇಳಿದಾಗ, ಈಗ ನಾವು ಇಲ್ಲಿ ಅಬ್ಸರ್ವ್ ಮಾಡ್ರಿ, ಕೆಳಗಡೆ ಇರೋ ಪ್ರದೇಶಗಳನ್ನ ನೋಡ್ರಿ, ತಮಿಳುನಾಡು, ಆಂಧ್ರ ಪ್ರದೇಶ್, ಕರ್ನಾಟಕ, ಇವೆಲ್ಲ ಏನಿದೆ ಕಡಿಮೆ 4%ಗೆ ಹತ್ರದಲ್ಲಿ ಅಥವಾ 4ಕ್ಕಿಂತ ಕಡಿಮೆ ಪರ್ಸೆಂಟೇಜ್ ಶೇಕಡಾವಾರು ತೆರಿಗೆಯನ್ನ ಪಡ್ಕೊಳ್ಳುತ್ತೆ. ಸೊ ಇದನ್ನ ನಾವೇನಾದ್ರೂ ಅಬ್ಸರ್ವ್ ಮಾಡಿದ್ರೆ ಇದು ಏನ್ ಹೇಳುತ್ತೆ ಅಂತ ಕೇಳಿದಾಗ, ಯಾವುದು ಅಭಿವೃದ್ಧಿ ಆದಂತಹ ರಾಜ್ಯಗಳಿದೆಯೋ ಆ ಅಭಿವೃದ್ಧಿ ಆದಂತಹ ರಾಜ್ಯಗಳಿಗೆ ಏನ್ ಮಾಡ್ತೀವಿ ನಾವು? ಕಡಿಮೆ ತೆರಿಗೆಯ ಪಾಲನ್ನ ಕೊಡ್ತೀವಿ. ಯಾವ ರಾಜ್ಯಗಳು ಅಭಿವೃದ್ಧಿ ಆಗಿಲ್ಲವೋ ಅಂತ ರಾಜ್ಯಗಳಿಗೆ ನಾವೇನ್ ಮಾಡ್ತೀವಿ? ಅತಿ ಹೆಚ್ಚು ಈ ಒಂದು ತೆರಿಗೆಯ ಪ್ರಮಾಣವನ್ನ ಕೊಡ್ತೀವಿ ಅಂತ. ಸೊ ಈ ತರದ ನಂಬರ್ಗಳನ್ನ ನೀವು ಯೂಸ್ ಮಾಡೋದಕ್ಕಾಗಿರ್ಬೇಕು, ಎಷ್ಟು ಪರ್ಸೆಂಟೇಜ್ ಎಕ್ಸಾಕ್ಟ್ ಆಗಿ ಕೊಟ್ಟಿದ್ದಾರೆ ಅನ್ನೋದು. ಓಕೆ, ಸೊ ಇನ್ನು ಕೆಲವೊಂದು ಮತ್ತೊಂದು ಪರ್ಟಿಕ್ಯುಲರ್ ಆದಂತ ಪಾಯಿಂಟ್ ಕೂಡ ಇರುತ್ತೆ. ನಾರ್ಮಲ್ ಆಗಿ ಏನಾಗುತ್ತೆ, ಈ ರಾಜ್ಯಗಳನ್ನ ನೀವೇನಾದ್ರೂ ನೋಡೋದಕ್ಕೆ ಹೋದ್ರೆ ಇವೆಲ್ಲ ಏನ್ ಮಾಡುತ್ತೆ ಅಂತ ಕೇಳಿದಾಗ, ಕುಟುಂಬ ಕಲ್ಯಾಣ ಯೋಜನೆಗಳನ್ನ ಬಹಳ ಚೆನ್ನಾಗಿ ಮಾಡಿರುವಂತ ರಾಜ್ಯಗಳು. ಸೊ ಆ ಯೋಜನೆಗಳನ್ನ ಸರಿಯಾಗಿ ಜಾರಿಗೆ ತಂದಂತ ರಾಜ್ಯಗಳು ತಮಿಳುನಾಡು, ಆಂಧ್ರ ಪ್ರದೇಶ್, ಕರ್ನಾಟಕ, ಈ ತರದೆಲ್ಲ ನೀವು ನೋಡೋದಕ್ಕೆ ಹೋದ್ರೆ, ಒಂದು ಮಹಾರಾಷ್ಟ್ರ ಕೂಡ ಅದು. ಆದ್ರೆ ಉತ್ತರ ಪ್ರದೇಶ್ ಮತ್ತೆ ಬಿಹಾರದಂತ ರಾಜ್ಯಗಳು ಇದನ್ನ ಏನ್ ಮಾಡಿಲ್ಲ, ಸರಿಯಾಗಿ ಮಾಡಿಲ್ಲ. ಸೊ ಈಗೇನ್ ಹೇಳ್ತೀರಾ, ಯಾವ ರಾಜ್ಯ ಕೇಂದ್ರ ಸರ್ಕಾರ ತಂದಿರುವಂತ ಒಂದು ಯೋಜನೆಯನ್ನ ಫಾಲೋ ಮಾಡಿರ್ಲಿಲ್ಲೋ ಅವ್ರಿಗೆ ನಾವೇನ್ ಮಾಡ್ತಾ ಇದೀವಿ? ಹೆಚ್ಚಿನ ಶೇಕಡಾವಾರು ತೆರಿಗೆ ಪಾಲನ್ನ ಕೊಡ್ತಾ ಇದೀವಿ. ಯಾರು ಫಾಲೋ ಮಾಡಿದಾರೋ ಅವ್ರಿಗೆ ಕೊಡ್ತಾ ಇಲ್ಲ. ಸೊ ಅದು ಒಂದ್ ರೀತಿ. ಇನ್ನೊಂದ್ ರೀತಿ ನೀವು ನೋಡೋದಕ್ಕೆ ಹೋದ್ರೆ ಇದ್ರ ಒಳಗಡೆ ಏನಿದೆ, ಜನಸಂಖ್ಯೆಯ ಒಂದು ಪಾಲ್ ಇರೋದ್ರಿಂದಾಗಿ, ಜನಸಂಖ್ಯೆಗೆ ಅತಿ ಹೆಚ್ಚಾಗಿ ನೀವು ಈ ತರ ಕೊಡ್ತಾ ಇರೋದ್ರಿಂದಾಗಿ
ಸೊ ಅಲ್ಲಿ ಕೂಡ ಬರ್ತಾ ಇರೋದನ್ನ ನೋಡ್ತೀರಾ. ಅಂದ್ರೆ ಕುಟುಂಬ ಕಲ್ಯಾಣ ಯೋಜನೆಯಲ್ಲಿ ಯಾರು ಕರೆಕ್ಟ್ ಆಗಿ ಮಾಡಿಲ್ವೋ ಅವರಿಗೆ ಹೆಚ್ಚಿನ ಪಾಲು ಬರ್ತಾ ಇರೋದು ನೋಡ್ತೀರಾ. ಯಾರು ಮಾಡಿದಾರೋ ಅವ್ರಿಗೆ ಸರಿಯಾದಂತ ಪಾಲು ಬರ್ತಾ ಇಲ್ಲ. ಇನ್ನೊಂದನ್ನ ಅಬ್ಸರ್ವ್ ಮಾಡ್ರಿ, ಈಗ ಅಭಿವೃದ್ಧಿ ಯಾರ್ದು ಕಡಿಮೆ ಆಗಿದೆಯೋ ಅಂತವ್ರಿಗೆ ನೀವು ತೆರಿಗೆ ಪಾಲನ್ನ ಜಾಸ್ತಿ ಕೊಡ್ತಾ ಇದ್ದೀರಾ ಅಂತಂದ್ರೆ, ಅಭಿವೃದ್ಧಿ ಯಾರು ಹಿಂದುಳಿದಿದಾರೋ ಅಭಿವೃದ್ಧಿಯಲ್ಲಿ ಅಂತವರಿಗೆ ಹೆಚ್ಚಿನ ತೆರಿಗೆ ಪಾಲನ್ನ ಕೊಡ್ತಾ ಇದ್ದೀರಾ ಅಂತಂದ್ರೆ, ಆವಾಗ ಇವ್ರು ಯಾವತ್ತಾದ್ರೂ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರ. ಯಾಕಂದ್ರೆ ಯಾರು ಕಡಿಮೆ ಅಭಿವೃದ್ಧಿ ಆಗಿದಾರೋ ಅವ್ರಿಗೆ ತೆರಿಗೆ ಪಾಲು ಜಾಸ್ತಿ ಸಿಗುತ್ತೆ. ಸೊ ಆ ತರದ ಸಂದರ್ಭದಲ್ಲಿ ಇವ್ರೇನ್ ಮಾಡಲ್ಲ, ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಲ್ಲ. ಸೊ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಯಾಕೆ ಟ್ರೈ ಮಾಡಲ್ಲ ಅಂತ ಕೇಳಿದಾಗ, ಅಭಿವೃದ್ಧಿ ಆಗ್ಬಿಟ್ರೆ ತೆರಿಗೆ ಪಾಲು ಕಡಿಮೆ ಬರುತ್ತೆ ನಿಮ್ಗೆ. ಸೊ ಆ ಕಾರಣಕ್ಕಾಗಿ ಇಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದಾಗ, ಇವ್ರಿಗೆ ಅಭಿವೃದ್ಧಿ ಆಗೋದಕ್ಕೆ ನೀವು ತೆರಿಗೆ ಪಾಲಲ್ಲಿ ಜಾಸ್ತಿ ಪ್ರಮಾಣ ಕೊಟ್ಟರು ಕೂಡ ಇವರು ಅಭಿವೃದ್ಧಿಯನ್ನ ಮಾಡ್ಕೊಳ್ಳಲ್ಲ. ಸೊ ಆ ತರದನ್ನು ನೀವು ಅಬ್ಸರ್ವ್ ಮಾಡ್ತೀರಿ. ಸೊ ಇದು ಏನು ತೆರಿಗೆಯ ಪಾಲನ್ನ ನಾವು ಹೇಳಿದಾಗ ಏನನ್ನ ಹೇಳ್ತಾ ಇದೀವಿ, ಫೈನಾನ್ಸ್ ಕಮಿಷನ್ಗೆ ಸಂಬಂಧಪಟ್ಟ ಹಾಗೆ. ಸೊ ಅಥವಾ ಹಣಕಾಸು ಆಯೋಗ, ಇದು ಎಲ್ಲಿ ಬರುತ್ತೆ ನಿಮ್ಗೆ, ಆರ್ಟಿಕಲ್ 280 280ನೇ ವಿಧಿಯ ಒಳಗಡೆ ಇದನ್ನ ಮೆನ್ಷನ್ ಮಾಡ್ತಾರೆ. ಸೊ ಇಲ್ಲಿ ಕೂಡ ನೀವು ಅದನ್ನ ಹೇಳ್ತೀರಾ. ಸೊ ಇಲ್ಲಿ ಸಿದ್ದರಾಮಯ್ಯ ಅವರು ಅದ್ರ ಬಗ್ಗೆ ಏನ್ ಹೇಳ್ತಾ ಇದಾರೆ ಅಂತ. ಸೊ ಉತ್ತರ ಪ್ರದೇಶಕ್ಕೆ 18%, ನಮ್ಮ ರಾಜ್ಯಕ್ಕೆ ಕೇವಲ 3.6% ಬಂದಿರೋದನ್ನ ನೋಡ್ತೀರಾ. ಸೊ ಈ ತರದೆಲ್ಲ ನಿಮ್ಗೆ ಏನಾಗುತ್ತೆ, ಸೊ ಪ್ರಾಬ್ಲಮ್ ಇರೋದನ್ನ ನೋಡ್ತೀವಿ. ಸೊ ಇನ್ನು 14ನೇ ಫೈನಾನ್ಸ್ ಕಮಿಷನ್ ಮತ್ತೆ 15ನೇ ಫೈನಾನ್ಸ್ ಕಮಿಷನ್ ನೀವೇನಾದ್ರೂ ಕಂಪೇರ್ ಮಾಡಿದ್ರೆ, ಆದಾಯದ ಅಂತರಕ್ಕೆ ಮೊದಲು ಎಷ್ಟಿತ್ತು 50% ವೇಟೇಜ್ ಇದ್ರೆ, ಸೊ ಈಗ ಏನ್ ಮಾಡ್ತೀವಿ 15ನೇ ಹಣಕಾಸು ಆಯೋಗದಲ್ಲಿ 5% ಕಡಿಮೆ ಆಗಿದೆ, 45%. ಇದನ್ನ ಯಾಕೆ 2 ಸಲ ಕೊಟ್ಟಿದ್ದಾರೆ ಅಂತ ಕೇಳಿದಾಗ, 15ನೇ ಹಣಕಾಸು ಆಯೋಗ 2 ವರದಿಯನ್ನು ಸಲ್ಲಿಸಿದೆ. 2020-21 ಕೋವಿಡ್ ಟೈಮ್ ಅಲ್ಲಿ ಒಂದೇ ವರ್ಷಕ್ಕೆ ಒಂದು ವರದಿಯನ್ನ ಕೊಟ್ಟಿದೆ. 21ರಿಂದ 26 5 ವರ್ಷಕ್ಕೆ ಮತ್ತೊಂದು ವರದಿಯನ್ನ ಕೊಟ್ಟಿದೆ. ಸೊ ಇನ್ನು ಪ್ರದೇಶ ಅಥವಾ ಒಂದು ರಾಜ್ಯದ ವಿಸ್ತೀರ್ಣವನ್ನ ನೋಡ್ಕೊಂಡ್ರೆ ಅದನ್ನ ನೀವು ನೋಡ್ತೀರಾ 15% ಇರೋದನ್ನ ನೋಡ್ತೀವಿ. 1971 ಜನಸಂಖ್ಯೆನ ಮೊದಲು ನಾವು ಯೂಸ್ ಮಾಡ್ತಿದ್ವಿ. 14ನೇ ಹಣಕಾಸು ಆಯೋಗದ ಸಂದರ್ಭದಲ್ಲಿ 17.5% ಇತ್ತು. ಆದ್ರೆ 15ನೇ ಹಣಕಾಸು ಆಯೋಗದಲ್ಲಿ ಏನ್ ಮಾಡ್ತೀವಿ, ಅದನ್ನ ಕೈ ಬಿಟ್ಟಿದೀವಿ. 1971 ಜನಸಂಖ್ಯೆ ಬಳಸ್ತಾ ಇಲ್ಲ. 2011 ಜನಸಂಖ್ಯೆಗೆ ಮೊದಲೇನಿತ್ತು 10% ವೇಟೇಜ್ ಅನ್ನ ಕೊಟ್ಟಿದ್ರು 14ನೇ ಹಣಕಾಸು ಆಯೋಗದಲ್ಲಿ. ಇದ್ರಲ್ಲಿ ಏನ್ ಮಾಡ್ತೀವಿ 5% ಜಾಸ್ತಿ ಮಾಡ್ತೀವಿ. ಇನ್ನು ಜನಸಂಖ್ಯಾ ಕಾರ್ಯಕ್ಷಮತೆ ಅಥವಾ ಜನಸಂಖ್ಯೆ ಯಾವ ರೀತಿಯಲ್ಲಿ ನಾವು ಕಂಟ್ರೋಲ್ ಮಾಡಿದೀವಿ ಅನ್ನೋದ್ರ ಆಧಾರದ ಮೇಲೆ ಏನ್ ಮಾಡ್ತಾರೆ, ಇಲ್ಲಿ 12.5% ವೇಟೇಜ್ ಅನ್ನ ಕೊಡೋದು. ಇನ್ನು ಅರಣ್ಯ ವ್ಯಾಪ್ತಿಯನ್ನು ನಾವು ನೋಡೋದಕ್ಕೋದ್ರೆ 14ನೇ ಹಣಕಾಸು ಆಯೋಗದ ಸಂದರ್ಭದಲ್ಲಿ 7.5% ಇರ್ತಾ ಇತ್ತು. 15ನೇ ಹಣಕಾಸು ಆಯೋಗದ ಸಂದರ್ಭದಲ್ಲಿ ಇದನ್ನ ಕೈ ಬಿಟ್ಟಿದ್ವಿ. ಅರಣ್ಯ ವ್ಯಾಪ್ತಿಯ ಬದಲಾಗಿ ಈಗ ಏನ್ ಮಾಡ್ತಿದ್ವಿ ಅಂತ ಕೇಳಿದಾಗ, ಅರಣ್ಯ ಮತ್ತು ಪರಿಸರ ವಿಜ್ಞಾನ ಅನ್ನೋದು ಸರಿಯಲ್ಲ. ಸೊ ಅದೇನು ಫಾರೆಸ್ಟ್ ಅಂಡ್ ಎಕಾಲಜಿ ಅಂತ ತಗೋತೀವಿ. ಸೊ ಅವುಗಳಿಗೆ ಸಂಬಂಧಪಟ್ಟ ಹಾಗೆ 10% ವೇಟೇಜ್ ಅನ್ನು ಕೊಡೋದನ್ನ ನೋಡ್ತೀರಾ. ಇನ್ನು ತೆರಿಗೆ ಮತ್ತು ಹಣಕಾಸಿನ ಪ್ರಯತ್ನಗಳಿಗೆ ಸಂಬಂಧಪಟ್ಟ ಹಾಗೆ 2.5%. ಇದು ಏನು ಮೀನಿಂಗ್ ಅಂತ ಕೇಳಿದಾಗ, ತೆರಿಗೆ ಎಷ್ಟು ಕಲೆಕ್ಟ್ ಆಗ್ಬೋದಿತ್ತು, ಅದರಲ್ಲಿ ಎಷ್ಟು ಕಲೆಕ್ಟ್ ಆಗಿದೆ. ಓಕೆ, ತೆರಿಗೆ ಎಷ್ಟು ಕಲೆಕ್ಟ್ ಆಗ್ಬೋದಿತ್ತು, ಎಷ್ಟು ಕಲೆಕ್ಟ್ ಆಗಿದೆ ಅನ್ನೋದನ್ನ ಹೇಳಿದ್ರೆ, ಸೊ ಅದನ್ನ ಹೇಳ್ತಿದ್ವಿ. ಸೊ ಇವರು ಪ್ರಯತ್ನ ಪಟ್ಟಿದಾರ ಇಲ್ವಾ ಎಲ್ಲವನ್ನ ಕಲೆಕ್ಟ್ ಮಾಡೋದಕ್ಕೆ ಅಂತ. ಸೊ ಅದರ ಮೇಲೆ ಏನ್ ಮಾಡ್ತಾರೆ, 2.5% ಕೊಡ್ತಾರೆ. ಸೊ ಇದು 14ನೇ ಹಣಕಾಸು ಆಯೋಗ ಮತ್ತೆ 15ನೇ ಹಣಕಾಸು ಆಯೋಗಕ್ಕೆ ಇರುವಂತ ಡಿಫರೆನ್ಸ್. ಇನ್ನು 14ನೇ ಹಣಕಾಸು ಆಯೋಗದ ಚೇರ್ಪರ್ಸನ್ ಯಾರಾಗಿತ್ತು ಅಂತ ಕೇಳಿದಾಗ, ಸೊ YV ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಇತ್ತು 14ನೇ ಹಣಕಾಸು ಆಯೋಗ. 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಪ್ಪ ಅಂತ ಕೇಳಿದ್ರೆ, ಇಲ್ಲಿ ಏನ್ ಬರ್ತೀರಾ, NK ಸಿಂಗ್ ಅವರನ್ನ ಹೇಳ್ತೀರಾ, NK ಸಿಂಗ್. ಸೊ ಇನ್ನು 16ನೇ ಹಣಕಾಸು ಆಯೋಗವನ್ನು ಕೂಡ ನಾವೀಗ ಏನ್ ಮಾಡಿದೀವಿ, ಎಸ್ಟಾಬ್ಲಿಷ್ ಮಾಡಿದೀವಿ. 16ನೇ ಹಣಕಾಸು ಆಯೋಗದ ಚೇರ್ಪರ್ಸನ್ ಯಾರು ಅಂತ ಕೇಳಿದಾಗ, ಅರವಿಂದ ಪನಗರಿಯ. ಓಕೆ, ಅರವಿಂದ ಪನಗರಿಯ ಅವರು ಇವರೇನೋ 16ನೇ ಹಣಕಾಸು ಆಯೋಗದ ಚೇರ್ಪರ್ಸನ್. ಸೊ ಇದಿಷ್ಟು ಕೆಲವೊಂದು ಮಾಹಿತಿಗಳು. ಸೊ ನೆಕ್ಸ್ಟ್, ಸೊ ಈ ಕೆಳಗಿನ ಯಾವ ಹೇಳಿಕೆಗಳು ಭಾರತದಲ್ಲಿನ ರಣಹದ್ದು ಬಿಕ್ಕಟ್ಟನ್ನ ಸರಿಯಾಗಿ ವಿವರಿಸುತ್ತವೆ? ಸೊ ಆಪ್ಷನ್ ಎ, ಪಶು ವೈದ್ಯಕೀಯ ಔಷಧವಾದಂಥ ಡೆಕ್ಲೋಫೆನಾಕ್ ಅನ್ನು ಜಾನುವಾರುಗಳಲ್ಲಿ ವ್ಯಾಪಕವಾಗಿ ಬಳಸುವುದರಿಂದ ರಣಹದ್ದುಗಳ ಸಂಖ್ಯೆಯಲ್ಲಿ 95%ಗಿಂತ ಹೆಚ್ಚು ಇಳಿಕೆ ಕಂಡು ಬಂದಿದೆ. ಇದರ ಪರಿಣಾಮವಾಗಿ ಪ್ರಾಣಿಗಳ ಶವಗಳು, ಕಾಡು ನಾಯಿಗಳ ಸಂಖ್ಯೆಯಲ್ಲಿ ಹೆಚ್ಚಳ ಅಥವಾ ರೇಬಿಸ್ ನಂತಹ ರೋಗಗಳ ಹೆಚ್ಚಳ ಮತ್ತು ರೋಗಗಳಿಂದ ಮಾನವನ ಸಾವುಗಳು ಕೂಡ ಹೆಚ್ಚಾಗಿವೆ ಅಂತ ಹೇಳ್ತಾರೆ. ಸೊ ಇದು ಭಾರತದಲ್ಲಿ ರಣಹದ್ದು ಬಿಕ್ಕಟ್ಟು ಅಂದ್ರೆ ಏನು ಅಂತ ಹೇಳ್ತಾರೆ. ಸೊ ಆಪ್ಷನ್ ಬಿ, ರಣಹದ್ದುಗಳ ಬಿಕ್ಕಟ್ಟು ಸಂಪೂರ್ಣವಾಗಿ ನಗರೀಕರಣದಿಂದಾಗಿ ಆವಾಸ ಸ್ಥಾನ ನಾಶದಿಂದ ಉಂಟಾಗಿದ್ದು ಪಶುವೈದ್ಯಕೀಯ ಔಷಧಿಗಳಿಗೆ ಯಾವುದೇ ಸಂಬಂಧವಿಲ್ಲ. ಸೊ ಆಪ್ಷನ್ ಸಿ, ರಣಹದ್ದು ಬಿಕ್ಕಟ್ಟಿಗೆ ಹವಾಮಾನ ಬದಲಾವಣೆ ಮಾತ್ರ ಕಾರಣ, ಆದರೆ ಕಾಡು ನಾಯಿಗಳ ಸಂಖ್ಯೆ ಮತ್ತು ಮಾನವ ಆರೋಗ್ಯ ಯಾವುದೇ ರೀತಿಯ ಪರಿಣಾಮ ಬೀರುವುದಿಲ್ಲ. ಆಪ್ಷನ್ ಡಿ, ರಣಹದ್ದುಗಳ ಸಂಖ್ಯೆಯಲ್ಲಿನ ಕುಸಿತವು ಭಾರತೀಯ ಸಮಾಜದ ಮೇಲೆ ಯಾವುದೇ ಆರ್ಥಿಕ ಅಥವಾ ಪರಿಸರೀಯ ಪರಿಣಾಮವನ್ನ ಬೀರಲಿಲ್ಲ ಅಂತ ಹೇಳ್ತಾರೆ.
ಸೊ ಇದನ್ನ ನೀವೇನಾದ್ರೂ ಅಬ್ಸರ್ವ್ ಮಾಡೋದಕ್ಕೆ ಹೋದ್ರೆ ಭಾರತದಲ್ಲಿ ರಣಹದ್ದು ಬಿಕ್ಕಟ್ಟು ಯಾಕಾಗತ್ತೆ ಅಂತ ಕೇಳಿದಾಗ ವಲ್ಚರ್ ಕ್ರೈಸಿಸ್ ಅಂತ ಕರಿತೀವಿ. ಸೊ ಇದನ್ನ ಹೆಚ್ಚಾಗಿ ಯಾವ ಒಂದು ಪರ್ಟಿಕ್ಯುಲರ್ ಆದಂತ ಇದು ಕೇಳ್ತೀವಿ ಅಂತ ಕೇಳಿದಾಗ ಡಿಕ್ಲೋಫೆನಾಕ್ ಸೋಡಿಯಂ ಅನ್ನುವಂತ ಒಂದು, ಓಕೆ, ಸೊ ಏನ್ ಕರಿತೀವಿ, ಡಿಕ್ಲೋಫೆನಾಕ್ ಸೋಡಿಯಂ ಅನ್ನುವಂತ ಒಂದು ಪರ್ಟಿಕ್ಯುಲರ್ ಆದಂತ ಔಷಧಕ್ಕೆ ಸಂಬಂಧಪಟ್ಟಾಗ ಹೇಳ್ತೀವಿ. ಸೊ ಈ ಡಿಕ್ಲೋಫೆನಾಕ್ ಸೋಡಿಯಂ ಅನ್ನುವಂತ ಔಷಧ ಇದು ಯಾಕೆ ಇದು ಇಷ್ಟೊಂದು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಕೇಳಿದಾಗ ಇದು ನಾರ್ಮಲ್ ಆಗಿ ದನಗಳಲ್ಲಿ ಏನ್ ಮಾಡ್ತಾರೆ, ನೋವಿಗೆ ಅಥವಾ ಉರಿಯೂತಕ್ಕಾಗಿ ಕೊಡ್ತಾರೆ. ಸೊ ಆದ್ರೆ ಇವುಗಳು ಏನ್ ಮಾಡುತ್ತೆ ಅಂತಂದ್ರೆ ದನಗಳಲ್ಲಿ ಏನೋ ಪ್ರಾಬ್ಲಮ್ ಅನ್ನ ಮಾಡಲ್ಲ, ಆದ್ರೆ ಬಯೋ ಮ್ಯಾಗ್ನಿಫಿಕೇಶನ್ ಇಂದ ಅವುಗಳನ್ನ ತಿಂದು ಬದುಕುವಂತ ರಣಹದ್ದುಗಳಲ್ಲಿ, ಅಂದ್ರೆ ದನ ಸತ್ತ ನಂತರ ಅದನ್ನ ತಿಂದು ಬದುಕುವಂತ ರಣಹದ್ದುಗಳೇನಿಲ್ಲ ಅವುಗಳಲ್ಲಿ ಇದು ಏನ್ ಮಾಡುತ್ತೆ, ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಇವನ್ ನರ್ವ್ ಸಿಸ್ಟಮ್ ಅನ್ನ ಡ್ಯಾಮೇಜ್ ಮಾಡಿರೋದನ್ನು ಕೂಡ ನೋಡ್ತೀರಾ, ಕಿಡ್ನಿ ಫೇಲ್ಯೂರ್ ಆಗಿರೋದನ್ನು ಕೂಡ ನೋಡ್ತೀರಾ. ಸೊ ಈ ತರದೆಲ್ಲ ಬಹಳಷ್ಟು ಬೇರೆ ಬೇರೆ ಪ್ರಾಬ್ಲಮ್ಗಳಿಗೆ ರಣಹದ್ದುಗಳಿಗೆ ಇದು ಏನಾಗುತ್ತೆ, ಕಾರಣ ಆಗುತ್ತೆ ಡಿಕ್ಲೋಫೆನಾಕ್ ಸೋಡಿಯಂ. ಸೊ ಇದರಿಂದಾಗಿ ರಣಹದ್ದುಗಳ ಸಂಖ್ಯೆ ಏನಾಗಿದೆ ನಮ್ಮಲ್ಲಿ 95% ಗಿಂತ ಹೆಚ್ಚಿನ ಇಳಿಕೆ ಕಂಡಿದೆ. ಅಂದ್ರೆ ಮೀನಿಂಗ್ ಏನ್ ಹೇಳ್ತೀರಾ, ಮೊದಲು 100 ಇದ್ರೆ ಈಗಿರೋದು 5 ಅಂತ ಹೇಳ್ತಿದ್ರ, ಅರ್ಥ ಆಗ್ತಿದೆ, ಅಷ್ಟು ಪರ್ಸೆಂಟೇಜ್ ಕಡಿಮೆ ಆಗಿದೆ ಅಂತ ಹೇಳ್ಕೊಂಡು. ಸೊ ಇದರಿಂದಾಗಿ ಪ್ರಾಣಿಗಳ ಶವಗಳನ್ನ ಈಗ ಏನ್ ಮಾಡ್ತಾ ಇಲ್ಲ ಅಂದ್ರೆ ರಣಹದ್ದುಗಳು ತಿಂತಾ ಇಲ್ಲ. ರಣಹದ್ದುಗಳು ತಿಂದಾಗ ರಣಹದ್ದುಗಳೇನು, ಸೊ ಅವು ಈ ತರದನ್ನ ಶವಗಳ ಮೇಲೆನೆ ಬದುಕುವಂಥದ್ದು, ಶವಗಳನ್ನ ತಿಂದೇ ಬದುಕುವಂಥದ್ದು. ಆದ್ರೆ ಇವುಗಳು ತಿಂದಿಲ್ಲ ಅಂತಂದ್ರೆ ಅವಾಗೇನಾಗುತ್ತೆ, ಕಾಡು ನಾಯಿಗಳು ಅಥವಾ ನಾರ್ಮಲ್ ಊರಿನ ನಾಯಿಗಳು ಅಥವಾ ನರಿಗಳಂತದ್ದು ಇವುಗಳು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಆ ಶವಗಳನ್ನ ತಿಂದಾಗ ಅವುಗಳಿಗೆ ಏನಾಗುತ್ತೆ, ರೇಬೀಸ್ ನಂತ ರೋಗಗಳು ಬರೋದನ್ನ ನೋಡ್ತೇವೆ. ಸೊ ಆ ಕಾರಣಕ್ಕಾಗಿ ಅವೇನಾಗುತ್ತೆ, ಆ ಸಂಖ್ಯೆ ಹೆಚ್ಚಳ ಆಗೋದನ್ನ ನೋಡ್ತೇವೆ, ರೇಬೀಸ್ ನಂತ ರೋಗಗಳ ಹೆಚ್ಚಳ ಆಗೋದನ್ನ ನೋಡ್ತೇವೆ. ಸೊ ಆ ಕಾರಣಕ್ಕಾಗಿ ಎ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಆದ್ರೆ ಎರಡನೇದು ಯಾಕೆ ರಾಂಗ್ ಅಪ್ಪ ಅಂತ ಕೇಳಿದಾಗ ಇವನ್ ನಗರೀಕರಣದಿಂದಾಗಿನೂ ಕೂಡ ರಣಹದ್ದುಗಳ ಬಿಕ್ಕಟ್ಟು ಉಂಟಾಗತ್ತೆ, ಯಾಕಂದ್ರೆ ಅವುಗಳ ಆವಾಸ ಸ್ಥಾನ ನಾಶ ಆಗುತ್ತೆ. ಆದ್ರೆ ಇಲ್ಲೇನ್ ಹೇಳ್ತೀರಾ, ಪಶು ವೈದ್ಯಕೀಯ ಔಷಧಿಗಳಿಗೆ ಯಾವುದೇ ಸಂಬಂಧವಿಲ್ಲ ಅಂತ ಹೇಳಿದ್ರೆ ತಪ್ಪಾಗತ್ತೆ, ಯಾಕಂದ್ರೆ ಸಂಬಂಧ ಇದೆ, ಡಿಕ್ಲೋಫೆನಾಕ್ಗೆ ಸಂಬಂಧ ಇದೆ. ರಣಹದ್ದು ಬಿಕ್ಕಟ್ಟಿಗೆ ಹವಾಮಾನ ಬದಲಾವಣೆ ಮಾತ್ರ ಕಾರಣ ಅಂತ ಕರಿತೀರಾ, ಇಲ್ಲ. ಸೊ ಅದು ಮಾತ್ರ ಅಲ್ಲ, ಸೊ ಅದು ಕೂಡ ಒಂದು ಕಾರಣನೇ, ಆದ್ರೆ ಅದು ಮಾತ್ರ ಅಲ್ಲ. ಇನ್ನು ರಣಹದ್ದುಗಳ ಜನಸಂಖ್ಯೆ ಕುಸಿತ ಭಾರತೀಯ ಸಮಾಜದ ಮೇಲೆ ಯಾವುದೇ ಆರ್ಥಿಕ ಪರಿಸರೀಯ ಪರಿಣಾಮವನ್ನ ಬೀರಿಲ್ಲ ಅಂತಂದ್ರೆ ತಪ್ಪು. ಸೊ ಮೊದಲನೇದಾಗಿ ಆಬ್ವಿಯಸ್ಲಿ ಇದೇನ್ ಮಾಡುತ್ತೆ, ಪರಿಸರೀಯ ಪರಿಣಾಮವನ್ನ ಬೀರುತ್ತೆ. ಇವನ್ ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಕೇಳಿದಾಗ ನಮ್ಮಲ್ಲಿ ಪಾರ್ಸಿ ಜನಾಂಗ ಅಂತೇಳಿ ಏನ್ ಬರುತ್ತೆ. ಸೊ ಪಾರ್ಸಿ ಜನಾಂಗದಲ್ಲಿ ಅಂತ್ಯಕ್ರಿಯೆಯನ್ನ ಯಾವ ತರ ಮಾಡ್ತಾರೆ ಅಂತ ಕೇಳಿದಾಗ ಅವರಲ್ಲಿ ಸೈಲೆನ್ಸ್ ಟವರ್ ಅಥವಾ ಮೌನ ಗೋಪುರಗಳು ಅನ್ನುವಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಆ ಮೌನ ಗೋಪುರಗಳಲ್ಲಿ ಏನ್ ಮಾಡ್ತಾರೆ, ಸೊ ಆ ಒಂದು ಬಾಡಿಯನ್ನ ಇಟ್ಟು, ಸೊ ಬಾಡಿಯನ್ನ ಏನ್ ಮಾಡ್ತಾರೆ, ಮೌನ ಗೋಪುರಗಳ ಮೇಲೆ ಇಡ್ತಾರೆ. ಅಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದಾಗ ಸೊ ಈ ಒಂದು ರಣಹದ್ದುಗಳು ಬಂದು ಆ ದೇಹವನ್ನ ತಿನ್ಬೇಕು ಅಂತ ಹೇಳಿ, ಸೊ ಆ ತರದ ಒಂದು ಕಾನ್ಸೆಪ್ಟ್ ಇದೆ. ಅಲ್ಲಿ ಏನ್ ಮಾಡ್ತೀವಿ, ರಣಹದ್ದುಗಳು ಪಾರ್ಸಿ ಜನಾಂಗದ ಇದ್ರೊಳಗಡೆ ನೀವು ನೋಡೋದಕ್ಕಂದ್ರೆ ರಣಹದ್ದುಗಳೇನು, ಸೊ ಮನುಷ್ಯನನ್ನ ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗುವಂತ ಒಂದು ದೂತರು ಅನ್ನುವಂತ ಒಂದು ಮೀನಿಂಗ್ ಇದೆ. ಸೊ ಆ ಕಾರಣಕ್ಕಾಗಿ ಅದು ಸಮಾಜದ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಅಂತಂದ್ರೆ ಅದು ತಪ್ಪಾಗತ್ತೆ. ಓಕೆ, ಸೊ ಆ ಕಾರಣಕ್ಕಾಗಿ ಅದನ್ನ ತಗೋತೀವಿ. ಸೊ ನೆಕ್ಸ್ಟ್ ಪ್ರಶ್ನೆ, ಯಾಕೆ ಇದನ್ನ ತಗೊಂಡಿವಿ ಅಂತ ಕೇಳಿದಾಗ ರಣಹದ್ದು ಕಾಣಿಸುತ್ತಿಲ್ಲ ಏಕೆ ಅನ್ನುವಂತ ಒಂದು ಎಡಿಟೋರಿಯಲ್ ನ ಒಳಗಡೆ ಇದನ್ನೆಲ್ಲವನ್ನ ಚರ್ಚೆ ಮಾಡಿದ್ದಾರೆ. ಸೊ ರಣಹದ್ದುಗಳ ಬಿಕ್ಕಟ್ಟು ಯಾಕಾಗಿದೆ, ಅದರ ಜೊತೆಯಲ್ಲಿ ನಮಗೆ ಬೆಂಗಳೂರಿನ ಹತ್ರದಲ್ಲಿ ರಾಮದೇವರ ಬೆಟ್ಟ ಅಂತೇಳಿ ಒಂದಿದೆ, ಹೌದಲ್ಲ, ರಾಮದೇವರ ಬೆಟ್ಟ, ಇದನ್ನ ನಾವೇನ್ ಮಾಡಿದೀವಿ, ರಣಹದ್ದು, ಸೊ ರಣಹದ್ದು ಧಾಮವಾಗಿ ಕೂಡ ಇದನ್ನ ಸೊ ಹೇಳ್ತಾ ಇದ್ವಿ. ಸೊ ಅವುಗಳ ಬಗ್ಗೆ ಅದರಲ್ಲಿ ಏನೇನ ಮಾಡೋದಕ್ಕೆ ಟ್ರೈ ಮಾಡ್ತಿದೀವಿ ಅದರ ಬಗ್ಗೆ ಏನ್ ಮಾಡಿದ್ದಾರೆ, ಈ ಒಂದು ಎಡಿಟೋರಿಯಲ್ ನ ಒಳಗಡೆ ಚರ್ಚೆ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಭಾರತೀಯ ಕಾನೂನಿನ ಪ್ರಕಾರ CSR ಫಂಡ್ ಅಥವಾ CSR ನಿಧಿಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳ್ತೀವಿ. ಸೊ ಮೊದಲನೇದು, ಭಾರತದ ಎಲ್ಲಾ ಕಂಪನಿಗಳು ಲಾಭ ಅಥವಾ ವಹಿವಾಟನ್ನ ಲೆಕ್ಕಿಸದೆ ಪ್ರತಿ ವರ್ಷ ತಮ್ಮ ನಿವ್ವಳ ಲಾಭದ ಕನಿಷ್ಠ 2% ಅನ್ನು CSR ಚಟುವಟಿಕೆಗಳಿಗೆ ಖರ್ಚು ಮಾಡಬೇಕು ಅಂತ ಹೇಳ್ತೀವಿ. ಸೊ ಸ್ಟೇಟ್ಮೆಂಟ್ ಬಿ ಅಥವಾ ಎರಡನೇ ಆಪ್ಷನ್ ಏನಪ್ಪಾ ಅಂತ ಕೇಳಿದಾಗ 500 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿನ ನಿವ್ವಳ ಮೌಲ್ಯ ಅಥವಾ 1,000 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿನ ವಹಿವಾಟು ಅಥವಾ 5 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿನ ನಿವ್ವಳ ಲಾಭ ಹೊಂದಿರುವಂತ ಕಂಪನಿಗಳು ಮಾತ್ರ ಕಳೆದ 3 ವರ್ಷಗಳ ಸರಾಸರಿ ನಿವ್ವಳ ಲಾಭದ ಕನಿಷ್ಠ 2% ಅನ್ನು CSR ಚಟುವಟಿಕೆಗಳಿಗೆ ಖರ್ಚು ಮಾಡುವುದು ಕಡ್ಡಾಯವಾಗಿದೆ ಅಂತ ಹೇಳ್ತೀವಿ. ಇನ್ನು ಸಿ ಮೂರನೇದು, ಭಾರತ ಸರ್ಕಾರ ಕಂಪನಿಯ ಪರವಾಗಿ ಕಂಪನಿಯ CSR ನಿಧಿಯನ್ನ ನೇರವಾಗಿ ಖರ್ಚು ಮಾಡುತ್ತದೆ. ಕಂಪನಿಯ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ ಈ ಒಂದು ಫಂಡ್ ನ ದುಡ್ಡನ್ನ ಸರ್ಕಾರ ಖರ್ಚು ಮಾಡುತ್ತೆ ಅಂತ ಹೇಳ್ತಿದ್ರು. ಇನ್ನು ನಾಲ್ಕನೇದು, ಭಾರತದಲ್ಲಿ ಯಾವುದೇ ಕಂಪನಿಯು ಸಾಮಾಜಿಕ ಜವಾಬ್ದಾರಿಗಾಗಿ ಹಣವನ್ನ ಹಂಚಿಕೆ ಮಾಡಲು ಯಾವುದೇ ಕಾನೂನು ಅವಶ್ಯಕತೆ ಇಲ್ಲ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ನೋಡೋದಕ್ಕೋದ್ರೆ ಎಂದು CSR ಅಂತಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೀವಿ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೊ ಏನಿದ್ರ ಅರ್ಥ ಅಂತ ಕೇಳಿದಾಗ ಒಂದು ಕಂಪನಿ ತಾನು ಲಾಭವನ್ನ ಗಳಿಸ್ಕೊಳ್ಬೇಕಾದ್ರೆ
ಸೊ ಒಂದು ಕಂಪನಿ ತಾನು ಲಾಭವನ್ನ ಗಳಿಸ್ಕೋಬೇಕಾದ್ರೆ ಇದೇನ್ ಮಾಡಿದೆ, ಸಮಾಜದ ಮೇಲೆ ಕೆಲವೊಂದು, ಅಥವಾ ಸಮಾಜದ ಮೇಲೆ ಆಗಿರ್ಬೋದು ಅಥವಾ ಪರಿಸರದ ಮೇಲೆ ಆಗಿರ್ಬೋದು, ಹಾನಿಯನ್ನ ಉಂಟು ಮಾಡಿದೆ. ಫಾರ್ ಎಕ್ಸಾಂಪಲ್ ಈ ತರ ಯೋಚನೆ ಮಾಡ್ರಿ. ಸೊ ಈಗ ಕಿಂಗ್ ಫಿಶರ್ ಅನ್ನುವಂತ ಒಂದು ಪರ್ಟಿಕ್ಯುಲರ್ ಆದಂತ ಕಂಪನಿ, ಸೊ ಈ ಕಂಪನಿ ಏನಾದ್ರೂ ತಾನು ಬಹಳಷ್ಟು ಆಲ್ಕೋಹಾಲ್ ಪ್ರಾಡಕ್ಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ, ಆ ಆಲ್ಕೋಹಾಲ್ ಪ್ರಾಡಕ್ಟ್ ಗಳನ್ನ ಸೊ ಮಾರುಕಟ್ಟೆಯಲ್ಲಿ ಮಾರ್ತಾ ಇದಾರೆ ಅಂತಂದ್ರೆ ಇದೇನ್ ಮಾಡ್ತಾ ಇದ್ರೆ, ಈ ಒಂದು ಪ್ರಾಫಿಟ್ ಏನ್ ಗಳಿಸ್ತಾ ಇದ್ರಲ್ಲ, ಈ ಪ್ರಾಫಿಟ್ ಇಂದಾಗಿ ಸಮಾಜದ ಮೇಲೆ ಏನಾಗ್ತಿದೆ, ದುಷ್ಪರಿಣಾಮ ಉಂಟಾಗ್ತಿದೆ. ಸೊ ಹೌದಲ್ಲ. ಸೊ ಈ ತರ ನಿಮ್ಗೆ ಏನಾದ್ರು ದುಷ್ಪರಿಣಾಮ ಉಂಟಾಗ್ತಿದೆ ಅಂತಂದ್ರೆ ಈ ಪ್ರಾಫಿಟ್ ಇಂದ ಏನಾಗ್ತಿದೆ ಅಂತ ಕೇಳಿದಾಗ, ಈ ಪ್ರಾಫಿಟ್ ಎಲ್ಲಿಂದ ಬರ್ತಾ ಇದೆ ಅಂತ ಕೇಳಿದಾಗ ಸಮಾಜದ ಮೇಲೆ ದುಷ್ಪರಿಣಾಮವನ್ನ ಮಾಡಿ ಬರ್ತಾ ಇದೆ. ಅಥವಾ ಬಹಳಷ್ಟು ಪ್ರಾಡಕ್ಟ್ ಗಳನ್ನ ನೀವು ನೋಡಿದಾಗ ಅಲ್ಲಿ ಏನ್ ಮಾಡ್ತೀವಿ, ಪರಿಸರದ ಮೇಲೆ ದುಷ್ಪರಿಣಾಮ ಆಗಿ ಈ ತರದನ್ನ ಕಲೆಕ್ಟ್ ಮಾಡೋದನ್ನ. ಸೊ ಆ ತರದ್ದೇನಾದ್ರೂ ಆಗಿದ್ರೆ ಆವಾಗ ಈ ದುಷ್ಪರಿಣಾಮವನ್ನ ಕಡಿಮೆ ಮಾಡೋದು ಕೂಡ ಇದೇ ಕಂಪನಿಯ ಒಂದು ಕೆಲಸ ಆಗತ್ತ. ಸೊ ಅದನ್ನ ನಾವೇನ್ ಮಾಡ್ತಿದ್ವಿ, ಕಂಪಲ್ಸರಿ ಮಾಡ್ತಾ ಇದ್ವಿ. ಅದನ್ನ ಹೇಗೆ ಹೇಳ್ತಿದ್ವಿ ಅಂತ ಕೇಳಿದಾಗ, ಇವ್ರು ಏನು ಪ್ರಾಫಿಟ್ ಅನ್ನ ಗಳಿಸ್ತಾರೋ ಇದರಲ್ಲಿ 2% ಅನ್ನ ಇವ್ರು ಏನ್ ಮಾಡ್ಬೇಕು, CSR ನಿಧಿ ಅಂತ ತೆಗಿಬೇಕು. ಆ CSR ಫಂಡ್ ಅಲ್ಲಿ ಏನ್ ದುಡ್ಡು ಬರುತ್ತೋ ಆ CSR ಫಂಡ್ ನಲ್ಲಿ ಬಂದಿರುವಂತ ದುಡ್ಡನ್ನ ಇವ್ರು ಏನ್ ಮಾಡ್ಬೇಕಾಗತ್ತೆ, ಸೊ ಇವರು CSR ಚಟುವಟಿಕೆಗಳು ಅಥವಾ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಚಟುವಟಿಕೆಗಳು ಅಂತ ಬರುತ್ತೆ. ಅಂದ್ರೆ ಅದೇನಾಗಿರ್ಬೋದು, ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ, ಶೈಕ್ಷಣಿಕ ಸೊ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ, ಅಥವಾ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈ ತರದಲ್ಲಿ ಖರ್ಚು ಮಾಡ್ಬೇಕು. ಸೊ ಆ ತರದನ್ನ. ಆದ್ರೆ ಇದನ್ನ ನಮ್ಗೆ ಯಾವ ಒಂದು ಪರ್ಟಿಕ್ಯುಲರ್ ಆದಂತ ಕಾಯ್ದೆ ಹೇಳುತ್ತೆ ಅಂತ ಕೇಳಿದಾಗ, ಕಂಪನಿ ಕಾಯ್ದೆ ಅಥವಾ ಹೊಸ ಕಂಪನಿ ಕಾಯ್ದೆ ಅಂತ ಕೇಳ್ತೀರಾ. ಸೊ ಕಂಪನಿ ಆಕ್ಟ್ 2013, ಹೊಸ ಕಂಪನಿಯ ಕಾಯ್ದೆ 2013 ಅಂತ ಹೇಳಿ ಕರಿತೀವಿ. ಅದರ ಒಳಗಡೆ ಇದನ್ನ ಮ್ಯಾಂಡೇಟ್ ಮಾಡ್ತಾರೆ. ಸೊ ಇದನ್ನ ಯಾವ್ಯಾವ ಕಂಪನಿಗಳಿಗೆ ಮ್ಯಾಂಡೇಟ್ ಮಾಡ್ತಾರೆ ಅಂತ ಕೇಳಿದಾಗ, ಯಾವ ಕಂಪನಿ 500 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿನ ನಿವ್ವಳ ಮೌಲ್ಯವನ್ನ ಹೊಂದಿದೆಯೋ, ಅಥವಾ ಯಾವ ಕಂಪನಿ 1,000 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿನ ವಹಿವಾಟನ್ನ ಹೊಂದಿದೆಯೋ, ಅಥವಾ 5 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿನ ನಿವ್ವಳ ಲಾಭವನ್ನ ಹೊಂದಿರುವಂತ ಕಂಪನಿಗಳು ಅವೇನ್ ಮಾಡ್ಬೇಕು, ತಮ್ಮ ಕಳೆದ 3 ವರ್ಷಗಳ ಸರಾಸರಿ ನಿವ್ವಳ ಲಾಭದ ಕನಿಷ್ಠ 2%, ಅದಕ್ಕಿಂತ ಜಾಸ್ತಿ ಕೂಡ ಕೊಡ್ಬೋದು, ಆದ್ರೆ ಕನಿಷ್ಠ 2% CSR ಚಟುವಟಿಕೆಗಳಿಗೆ ಖರ್ಚು ಮಾಡಬೇಕು ಅಂತ ಹೇಳ್ತಾರೆ. ಸೊ ಈಗ ಯಾಕೆ ಈ CSR ಫಂಡ್ ನ ಮೇಲೆ ಈ ಒಂದು ಕಾನ್ಸೆಪ್ಟ್ ಅನ್ನ ನಾನು ತಗೊಂಡೆ ಅಂತ ಕೇಳಿದಾಗ, ಈ ತರ ಒಂದು ಪರ್ಟಿಕ್ಯುಲರ್ ಆದಂತ ಇದು ಬಂದಿದೆ ನೋಡ್ರಿ. ಸೊ ಇದ್ರಲ್ಲಿ ಏನಾಗಿದೆ ಅಂತ ಕೇಳಿದಾಗ, ವಾಹನ ಖರೀದಿಗೆ ಕೂಡ ಇವ್ರೇನ್ ಮಾಡಿದ್ರೆ CSR ನಿಧಿಯನ್ನ ಯೂಸ್ ಮಾಡಿದ್ರೆ. ಸೊ ಈಗ ಒಂದು ಪವನ ವಿದ್ಯುತ್ ಕಂಪನಿ ಅಂತ ತಗೊಂಡಿದ್ದಾರೆ. ಇವ್ರು ಏನ್ ಮಾಡಿದಾರೆ ಅಂದ್ರೆ ಅದ್ರ ಹೆಸರು ಕೊಟ್ಟಿಲ್ಲ, ವಿಂಡ್ ಟರ್ಬೈನ್ ಗೆ ಸಂಬಂಧಪಟ್ಟಂತ ಒಂದು ಕಂಪನಿ. ಆ ವಿಂಡ್ ಟರ್ಬೈನ್ ಗೆ ಸಂಬಂಧಪಟ್ಟಂತ ಕಂಪನಿ ಏನ್ ಮಾಡುತ್ತೆ ಅಂತ ಕೇಳಿದಾಗ, ಚಿತ್ರದುರ್ಗದ, ಸೊ ಇದು ಓಕೆ ಇಲ್ಲಿ ಕೊಟ್ಟಿದ್ದಾರೆ ಹೆಸರು, ಮೆಸರ್ಸ್ ವಿಂಡ್ ವರ್ಲ್ಡ್ ಅನ್ನುವಂತ ಚಿತ್ರದುರ್ಗ ಜಿಲ್ಲೆಯ ಜೋಗಿಮಟ್ಟಿ ಮತ್ತು ಮಾರಿಕಣಿವೆ ಪ್ರದೇಶದಲ್ಲಿ ಸೊ ಒಂದು ಪವನ ವಿದ್ಯುತ್ ಯೋಜನೆಯ ಸಂದರ್ಭದಲ್ಲಿ ಈ ಒಂದು ಪರ್ಟಿಕ್ಯುಲರ್ ಅಂತ ಕಂಪನಿ ಕೆಲಸ ಮಾಡ್ತಿತ್ತು ಅಂತ. ಸೊ ಇಲ್ಲಿ ಕಂಪನಿ ಏನ್ ಮಾಡುತ್ತೆ, ಬಹಳಷ್ಟು ತಪ್ಪುಗಳನ್ನ ಮಾಡುತ್ತೆ, ಲೋಪಗಳನ್ನ ಮಾಡುತ್ತೆ. ಸೊ ಆ ಲೋಪಗಳನ್ನ ಮಾಡಿರೋದ್ರಿಂದಾಗಿ ಕಂಪನಿ ಏನ್ ಮಾಡುತ್ತೆ, ಈ ಉಲ್ಲಂಘನೆಗಳನ್ನ ಮಾಡಿರೋದು ದೃಢಪಟ್ಟಿರೋದ್ರಿಂದಾಗಿ ಆ ಕಂಪನಿ ಮತ್ತೆ ಉಲ್ಲಂಘನೆಗೆ ಕಾರಣವಾಗಿರುವಂತ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾರೆ. ಈಗ ಈ ಕಂಪನಿ ಏನ್ ಮಾಡ್ತಿದೆ, CSR ಫಂಡ್ ಅಲ್ಲಿ ಒಂದಿಷ್ಟು ದುಡ್ಡನ್ನ ಕೊಡ್ಬೇಕಾ, ಈ ದುಡ್ಡನ್ನ ಏನ್ ಕೊಡ್ತಾ ಇದೆ, ಈ ದುಡ್ಡು ಎಲ್ಲಿ ಖರ್ಚು ಮಾಡಿದೀವಿ ಅಂತೇಳಿ ತೋರಿಸ್ತಾ ಇದಾರೋ, ಈ ಖರ್ಚುಗಳು ಎಲ್ಲೆಲ್ಲ ಆಗ್ತಿದ್ಯಪ್ಪ ಅಂತ ಕೇಳಿದಾಗ ಅದೇ ಕಂಪನಿಯ ಸೊ ಒಂದಿಷ್ಟು ಇವರಾಗಿರ್ಬೋದು ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಕೂಡ ಇದ್ರೊಳಗಡೆ ಇನ್ವಾಲ್ವ್ ಇದಾರೆ ಅಂತ ಹೇಳ್ತಾರೆ. ಸೊ ಅರಣ್ಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಇವರಿಗೆ ವಾಹನಗಳನ್ನ ಕೊಂಡ್ಕೊಳ್ಳೋದಕ್ಕೆ ಈ CSR ಫಂಡ್ ಅನ್ನ ದುಡ್ಡನ್ನ ಯೂಸ್ ಮಾಡ್ತಾ ಇದ್ದಾರೆ, ಅದನ್ನ ದುರುಪಯೋಗ ಸೊ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಅದರ ಜೊತೆಯಲ್ಲಿ ನೀವೇನಾದ್ರೂ ಅಬ್ಸರ್ವ್ ಮಾಡೋದಕ್ಕೆ ಹೋದ್ರೆ, ಈ CSR ಫಂಡ್ ಅನ್ನ ಎಲ್ಲಿ ಯೂಸ್ ಮಾಡ್ಬೇಕಿತ್ತಪ್ಪ, ಇವರು ಹುಲಿ ಸಂರಕ್ಷಣೆ, ವನ್ಯಜೀವಿ ಸಂರಕ್ಷಣೆ, ಕಾಡಿನ ಬೆಂಕಿ ತಡೆಗೆ ಇದರಲ್ಲಿ ಬಳಕೆ ಮಾಡಬಹುದಿತ್ತು. ಆದ್ರೆ ಇವ್ರು ಏನ್ ಮಾಡ್ತಿದ್ರೆ, ಇದನ್ನ ತಮ್ಮ ಲಾಭಕ್ಕೋಸ್ಕರ ದುರುಪಯೋಗ ಪಡಿಸ್ಕೊಳ್ತಾ ಇರೋದು. ಸೊ ಆ ತರದನ್ನ ನಾವಿಲ್ಲಿ ನೋಡ್ತೀವಿ. ಇದು CSR ನಿಧಿ ಅಂತಂದ್ರೆ ಏನು, ಓಕೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಇನ್ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಸೊ ಇದರಲ್ಲಿ 2 ಇದೆ, ಒಂದು ಪ್ರತಿಪಾದನೆ ಇದೆ. ಪ್ರತಿಪಾದನೆ ಏನ್ ಹೇಳ್ತದೆ, ಸೊ ಅಥವಾ ಅಸರ್ಷನ್, ಭಾರತ 2025ರಲ್ಲಿ ತನ್ನ ಇಥೆನಾಲ್ ಮಿಶ್ರಣ ಕಾರ್ಯಕ್ರಮದ ಅಡಿಯಲ್ಲಿ 20% ಇಥೆನಾಲ್ ಮಿಶ್ರಿತ ಪೆಟ್ರೋಲ್ ಅನ್ನ E20 ಇದರ ಮೈಲಿಗಲ್ಲನ್ನ ಸಾಧಿಸಿತು. ಇದು ಪಳೆಯುಳಿಕೆ ಇಂಧನಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡುವ ಮತ್ತು ವಾಹನ ಹೊರಸೂಸುವಿಕೆಯನ್ನ ಕಡಿಮೆ ಮಾಡುವಂತ ಗುರಿಯನ್ನ ಹೊಂದಿದೆ ಅಂತ ಹೇಳ್ತೀವಿ. ಸೊ ಇದು ಅಸರ್ಷನ್. ಓಕೆ, ಸೊ ಈಗ 2ನೇ ಹೇಳಿಕೆ ನೋಡ್ರಿ. ಕಾರಣ ಏನಪ್ಪಾ ಅಂತ ಕೇಳಿದಾಗ, ಸರ್ಕಾರ ಕೃಷಿ ಫೀಡ್ ಸ್ಟಾಕ್ ಗಳಿಂದ ಇಥೆನಾಲ್ ಉತ್ಪಾದನೆಯನ್ನ ಪ್ರೋತ್ಸಾಹಿಸುವ ಮೂಲಕ E20 ಇಂಧನಕ್ಕೆ ಮಾನದಂಡಗಳನ್ನ ನಿಗದಿಪಡಿಸುವ ಮೂಲಕ ಮತ್ತು ಪೂರೈಕೆ ಮೂಲ ಸೌಕರ್ಯಗಳನ್ನ ವಿಸ್ತರಿಸುವ ಮೂಲಕ ಇಥೆನಾಲ್ ಮಿಶ್ರಣವನ್ನ ಉತ್ತೇಜಿಸಿದೆ. ಇದು ಒಟ್ಟಾರೆಯಾಗಿ 20% ಮಿಶ್ರಣ ಗುರಿಯನ್ನ ತಲುಪಲು ಕೊಡುಗೆ ನೀಡಿದೆ ಅಂತ ಹೇಳ್ತಾರೆ. ಸರ್ಕಾರ ಕೃಷಿ ಫೀಡ್ ಸ್ಟಾಕ್ ಗಳಂದ್ರೇನು, ಕೃಷಿಯಿಂದ ಬರುವಂತ ವೇಸ್ಟೇಜ್ಗಳಿಂದ
ಸೊ ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಅವುಗಳನ್ನ ನಾವೇನ್ ಮಾಡ್ತಿದೀವಿ ಇಥನಾಲ್ ಆಗಿ ಕನ್ವರ್ಟ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೀವಿ. ಸೊ ಆ ಇಥನಾಲ್ ಆಗಿ ಕನ್ವರ್ಟ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡೋದಕ್ಕೆ ಸರ್ಕಾರ ಪ್ರೋತ್ಸಾಹಿಸಿರೋದ್ರಿಂದಾಗಿ ಇದು ಆಗ್ತಾ ಇದೆ ಅಂತ ಹೇಳ್ತೀವಿ. ಸೊ ಈಗ ನೀವೇನಾದ್ರೂ ಅಬ್ಸರ್ವ್ ಮಾಡೋದಕ್ಕೋದ್ರೆ ನಾವು ಆಲ್ರೆಡಿ ಏನ್ ಮಾಡಿದೀವಿ E20ಯ ಮೈಲಿಗಲ್ಲನ್ನ ತಗೊಂಡಿದ್ವಿ. ಹೌದಲ್ಲ, E20 ಅಂದ್ರೆ ಏನು? 20% ಇಥನಾಲ್. ಸೊ 20% ಇಥನಾಲ್ ಯಾವ್ದ್ರ ಜೊತೆಯಲ್ಲಿ? 80% ಪೆಟ್ರೋಲ್ ನ ಜೊತೆಯಲ್ಲಿ ಏನಾಗುತ್ತೆ? ಮಿಕ್ಸ್ ಆಗುತ್ತೆ ಅಂತ. ಸೊ ಈ ತರದ ಒಂದನ್ನ ಹೇಳ್ತೀವಿ. ಸೊ ಇದನ್ನ E20 ಅಂತ ಕರಿತೀವಿ. ಸೊ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಕೂಡ ಇತ್ತು. ಯಾಕೆ ನ್ಯೂಸ್ ಅಲ್ಲಿ ಇತ್ತಪ್ಪ ಅಂತ ಕೇಳಿದಾಗ, ಸೊ ಇಥನಾಲ್ ಮಿಶ್ರಣ ಆಗದೇ ಇರುವಂತ ಪೆಟ್ರೋಲ್ಗಳು ನಮ್ಗೆ ಆಪ್ಷನ್ ಇಲ್ವೇ ಇಲ್ಲ ಅಂತ ಹೇಳ್ಕೊಂಡು. ಸೊ ಆದ್ರೆ ನಾವು ತಗೊಂಡಿರೋದೇನಪ್ಪಾ ಅಂದ್ರೆ ಪ್ಯೂರ್ ಪೆಟ್ರೋಲ್ ನ ಗಾಡಿಗಳು. ಈಗ ನಾವೇನಾದ್ರೂ ಇಥನಾಲ್ ಅನ್ನ ಅದರಲ್ಲಿ ಬಳಸ್ತಾ ಇರುವಂತ ಇಥನಾಲ್ ಅನ್ನ ಮಿಶ್ರಣ ಮಾಡಿರುವಂತ ಪೆಟ್ರೋಲ್ ಅನ್ನ ಬಳಸ್ತಾ ಇದೀವಿ ಅಂತಂದ್ರೆ ನಮ್ಮ ಗಾಡಿಗಳಿಗೆ ಅದು ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅದು ನ್ಯೂಸ್ ಅಲ್ಲಿ ಇತ್ತು, ಅದಲ್ಲ. ಸೊ ಅದನ್ನ ಹೇಳೋದಕ್ಕೆ ಟ್ರೈ ಮಾಡ್ತಿದ್ರು. ಸೊ 2025ರಲ್ಲಿ ನಾವೇನ್ ಮಾಡಿದ್ವಿ? ಆಲ್ರೆಡಿ E20ಯ ಮೈಲಿಗಲ್ಲನ್ನ ಸಾಧಿಸಿದ್ವಿ. ಸೊ ಪ್ಲಸ್ ಈಗ ಏನ್ ಮಾಡ್ತಿದ್ವಿ? 20% ಅನ್ನ ನಾವು ಕಾಮನ್ ಆಗಿ ಎಲ್ಲಾ ಕಡೆ ಯೂಸ್ ಮಾಡ್ತಿದ್ವಿ. ಸೊ ಈಗ ಪ್ರತಿಪಾದನೆ ಮತ್ತು ಕಾರಣ ಎರಡು ನೋಡೋದಕ್ಕೆ ಹೋದ್ರೆ ಎರಡೂ ಸರಿಯಾಗಿದೆ. ಮತ್ತೆ ತಾರ್ಕಿಕತೆ, ಸೊ ಇದೇನಾಗಿದೆ ಅಥವಾ ಕಾರಣ ಏನಿದೆ ಇದು ಪ್ರತಿಪಾದನೆಗೆ ಸರಿಯಾದಂತ ವಿವರಣೆಯಾಗಿದೆ. ಸೊ ಇದು ಎರಡು ಕೂಡ ಸರಿ. ಮತ್ತೆ ಈ ಕಾರಣ ಏನಾಗಿದೆ? ಈ ಪ್ರತಿಪಾದನೆಗೆ ಸರಿಯಾದಂತ ಕಾರಣ ಆಗಿದೆ. ಸೊ ಈ ತರದ ಪ್ರಶ್ನೆಗಳನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಓಕೆ, ಸೊ ಇಥನಾಲ್ ಮಿಶ್ರಣ ಇದು ಇಂಧನ ಕ್ರಾಂತಿಯ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರೆ, ಯಾಕೆ ಇದನ್ನ ಈ ತರ ಕೇಳ್ತಾ ಇದ್ರೆ ಅಂತ ಕೇಳಿದಾಗ, ಇಥನಾಲ್ ಅನ್ನ ನಾವು ಈ ತರ ಬಳಸಿದಾಗ, ಇಥನಾಲ್ ಬಳಸಿರೋದ್ರಿಂದ ಏನಾಗಬೇಕು? ನಾವೇನು ಪಳೆಯುಳಿಕೆ ಇಂಧನಗಳ ಮೇಲೆ ಸೊ ನಾವು ಅವಲಂಬನೆಯನ್ನ ಹೊಂದಿದ್ವಿ. ಈ ಅವಲಂಬನೆಯ ಪ್ರಮಾಣ ಏನಾಗ್ತಾ ಹೋಗ್ಬೇಕು? ಇದು ಕಡಿಮೆ ಆಗ್ತಾ ಹೋಗ್ಬೇಕು, ಅದಲ್ಲ. ಅವಲಂಬನೆಯ ಪ್ರಮಾಣ ಏನಾಗಬೇಕು? ಪಳೆಯುಳಿಕೆ ಇಂಧನಗಳ ಮೇಲಿನ ಅವಲಂಬನೆಯ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ಬೇಕು. ಸೊ ಇದಂತೂ ಆಗ್ತಾ ಇದೆ. ಆದ್ರೆ ಇದರಿಂದಾಗಿ ಬಂದಿರುವಂತ ಅಡ್ವಾಂಟೇಜಸ್ ಅನ್ನ ಸರ್ಕಾರ ಏನಾದ್ರೂ ಜನಸಾಮಾನ್ಯರಿಗೆ ಟ್ರಾನ್ಸ್ಫರ್ ಮಾಡಿದೆಯಾ? ಇನ್ ದ ಸೆನ್ಸ್ ಪೆಟ್ರೋಲ್ ನ ದರ ಏನಾದ್ರೂ ಕಡಿಮೆ ಮಾಡಿದೆಯಾ ಇದರಲ್ಲಿ E20 ಮಿಕ್ಸ್ ಮಾಡಿರೋದ್ರಿಂದ ಅಂತ ಕೇಳಿದ್ರೆ ಇಲ್ಲ. ಅದರ ಜೊತೆಯಲ್ಲಿ ಮತ್ತೊಂದು ಪ್ರಾಬ್ಲಮ್ ಏನಪ್ಪಾ ಬಂತು ಅಂತ ಕೇಳಿದಾಗ, ಇಲ್ಲಿ ನಿತಿನ್ ಗಡ್ಕರಿ ಅವರ ಮಗನದ್ದೇ ಸೊ ಈ ತರದ ಒಂದು ಪರ್ಟಿಕ್ಯುಲರ್ ಆದಂತ ಇದಾಗಿರೋದ್ರಿಂದಾಗಿ, ಸೊ ಅವರ ಮಗಂದೇ ಏನಾಯ್ತು ಅಲ್ಲಿ? ಸೊ ಆ ಒಂದು ಪರ್ಟಿಕ್ಯುಲರ್ ಅಂತ ಇಥನಾಲ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಅತಿ ದೊಡ್ಡದಾದಂತ ಕಂಪನಿ ಕೂಡ ಆಯ್ತು. ಸೊ ಈ ತರದೆಲ್ಲ ನಾವೇನಾದ್ರೂ ನೋಡೋದಕ್ಕೋದ್ರೆ ಇದ್ರಲ್ಲಿ ನಾವೇನ್ ಮಾಡ್ತಿದ್ವಿ? ಜನರಿಗೆ ಆಪ್ಷನ್ ಅನ್ನ ಕೊಡದೇನೆ ನೇರವಾಗಿ ಇಥನಾಲ್ ಮಿಶ್ರಣವನ್ನ ಪೆಟ್ರೋಲ್ ನಲ್ಲಿ ಮಾಡ್ತಾ ಇರೋದು. ಒಂದ್ ಕಡೆ ಗಾಡಿಗಳಿಗೂ ಕೂಡ ಪ್ರಾಬ್ಲಮ್ ಆಗ್ತಿದೆ, ಇಂಜಿನ್ಗಳಿಗೆ. ಸೊ ಅದರ ಜೊತೆಯಲ್ಲಿ ಇವನ್ ನಮ್ಗೆ ಏನಾಗ್ತದೆ? ಈ ತರದ ಏನೋ ಒಂದಿಷ್ಟು ಜನ, ಕೆಲವು ಜನ ಯಾರು ಅಧಿಕಾರದಲ್ಲಿದ್ದಾರೋ ಅವ್ರು ಏನ್ ಮಾಡ್ಬೋದು? ಇದರಿಂದ ಲಾಭವನ್ನ ಪಡ್ಕೊಳ್ಬಹುದು ಅನ್ನೋದನ್ನ ಹೇಳ್ತಿದ್ರು. ಸೊ ಆ ತರದನ್ನ, ಅದಕ್ಕಾಗಿ ಇದು ನಿಜವಾಗಿಯೂ ಇಂಧನ ಕ್ರಾಂತಿಯ ಅಂತ ಕೇಳಿದ್ರೆ ಆವಾಗ ನಮ್ಗೆ ಅಷ್ಟು ಜಾಸ್ತಿ ಆಗಿ ಇದ್ರ ಬಗ್ಗೆ ಸೊ ಏನ್ ಹೇಳೋದಕ್ಕಾಗಲ್ಲ, ಇಂಧನ ಕ್ರಾಂತಿ ಅಂತ ಹೇಳೋದಕ್ಕಾಗಲ್ಲ. ಸೊ ಯಾಕಂದ್ರೆ ಇಲ್ಲಿ ನಮ್ಗೆ ಇನ್ನೂ ಕೂಡ ಏನಾಗ್ತಿಲ್ಲ, E20ಗಾಗಿ ರೆಡಿ ಮಾಡಿರುವಂತ ಡಿಸೈನ್ ಮಾಡಿರುವಂತ ಒಂದು ಇಂಜಿನ್ ಇರಲ್ಲ. ಅದರ ಜೊತೆಯಲ್ಲಿ ನೀವು ಪೆಟ್ರೋಲ್ ನ ಜೊತೆಯಲ್ಲಿ ಇಥನಾಲ್ ಅನ್ನ ಮಿಕ್ಸ್ ಮಾಡಿದಾಗ ಒಂದು ಪರ್ಟಿಕ್ಯುಲರ್ ಆದಂತಹ ಪ್ರಾಬ್ಲಮ್ ಅನ್ನ ಹೆಚ್ಚಾಗಿ ನಾವಿಲ್ಲಿ ನೋಡ್ತೀವಿ. ಅದೇನು ಅಂತ ಕೇಳಿದಾಗ ವಿಸ್ಕಾಸಿಟಿ ಮತ್ತೆ ಚೇಂಜ್ ಇನ್ ಕ್ಯಾಲೋರಿಫಿಕ್ ವ್ಯಾಲ್ಯೂ, ಇದು ಎರಡು. ಓಕೆ, ಸೊ ಒಂದೇನು ವಿಸ್ಕಾಸಿಟಿ ಅಂತಂದ್ರೆ ಏನು? ವಿಸ್ಕಾಸಿಟಿ ಅಂತಂದ್ರೆ ಈ ಪೆಟ್ರೋಲ್ ಹರಿಯುವಂತ ದರನೇ ಬೇರೆ ಆಗತ್ತೆ, ಅದರ ಹರಿವೇ ಬೇರೆ ಆಗತ್ತೆ. ಇಥನಾಲ್ ಅನ್ನ ಮಿಕ್ಸ್ ಮಾಡಿದಾಗ ಆ ಪೆಟ್ರೋಲ್ ಏನಾಗುತ್ತೆ? ಸ್ವಲ್ಪ ದಪ್ಪ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ವಿಸ್ಕಾಸಿಟಿ. ಕ್ಯಾಲೋರಿಫಿಕ್ ವ್ಯಾಲ್ಯೂ, ಅವುಗಳು ಬರ್ನ್ ಆದಾಗ ಅದರಿಂದ ಬರುವಂತ ಒಂದು ಸೊ ಎನರ್ಜಿಯನ್ನ ಹೇಳ್ತೀರಾ, ಅದು ಕೂಡ ನಮ್ಗೆ ಏನಾಗಿರುತ್ತೆ? ಸ್ವಲ್ಪ ಕಡಿಮೆ ಇರುತ್ತೆ. ಇಥನಾಲ್ದು ಕಡಿಮೆ ಇರುತ್ತೆ, ಸೊ ಪೆಟ್ರೋಲ್ದು ಜಾಸ್ತಿ ಇರುತ್ತೆ. ಆ ತರದನ್ನು ಕೂಡ ನೀವು ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಇದಲ್ಲದೆ ಮತ್ತೆ ಏನ್ ಹೇಳ್ತಿದೀವಿ ಅಂತ ಕೇಳಿದಾಗ, ಇವನ್ ಇಂದಿರಾ ಆಹಾರ ಕಿಟ್ ಅನ್ನ ಕೊಡುವಂತ ಒಂದು ಪ್ರಯತ್ನವನ್ನ ಸೊ ಇದು ಸಚಿವ ಸಂಪುಟ ಸಭೆಯಲ್ಲಿ ಹೇಳ್ತೀವಿ ಅಂತ ಹೇಳ್ತಿದ್ರೆ. ಸೊ ಇದ್ರಲ್ಲಿ ಏನ್ ಮಾಡ್ತೀವಿ? ನಾರ್ಮಲ್ ಆಗಿ ನಾವು ಅನ್ನಭಾಗ್ಯದ ಅಡಿಯಲ್ಲಿ ಏನ್ ಕೊಡ್ತಾ ಇದೀವಿ ಅದರ ಜೊತೆಯಲ್ಲಿ ಇನ್ನಿತರದನ್ನ, ಅಂದ್ರೆ ಫಾರ್ ಎಕ್ಸಾಂಪಲ್ 2 kg ತೊಗರಿಬೇಳೆ, 1 ಲೀಟರ್ ಅಡುಗೆ ಎಣ್ಣೆ, 1 kg ಸಕ್ಕರೆ, ಮತ್ತೆ 1 kg ಉಪ್ಪು, ಸೊ ಈ ತರದೆಲ್ಲವನ್ನ ಒಂದು ಕಿಟ್ ನ ರೂಪದಲ್ಲಿ ಕೊಟ್ಟು ಕಿಟ್ ಅನ್ನ ರೆಡಿ ಮಾಡಿ ಡೈರೆಕ್ಟ್ ಆಗಿ ಕೊಡುವಂತದನ್ನ ಮಾಡುವಂತ ಪ್ರಯತ್ನ. ಸೊ ಅದಲ್ಲದೆ ಇವನ್ ಸಚಿವ ಸಂಪುಟ ಸಭೆಯಲ್ಲಿ ಮತ್ತೆ ತಗೊಂಡಿದ್ದಾರೆ ಅಂತ ಕೇಳಿದಾಗ, ಸೊ ತಿಂಗಳಲ್ಲಿ 1 ದಿನ ವೇತನ ಸಹಿತ ಮುಟ್ಟಿನ ರಜೆಯನ್ನ ಸೊ ಹೆಣ್ಣು ಮಕ್ಕಳಿಗೆ ಕೊಡುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ, ಮಹಿಳೆಯರಿಗೆ ಕೊಡುವಂಥದ್ದು. ಸೊ ಈ ತರದ್ದು ಕೂಡ ಮಾಡೋದಕ್ಕೆ ಟ್ರೈ ಮಾಡಿರೋದನ್ನ ನೋಡ್ತಾರೆ. ಇದು ಸಚಿವ ಸಂಪುಟ ಸಭೆಯಲ್ಲಿ ಮಾಡಿರುವಂತ ಕೆಲವೊಂದು ನಿರ್ಧಾರಗಳ ಒಳಗಡೆ. ಓಕೆ, ಸೊ ಇಂಪಾರ್ಟೆಂಟ್ ಆಗಿರುವಂತ ನಿರ್ಧಾರಗಳು. ಸೊ ಇವೆಷ್ಟು ನಮಗೆ ನಮ್ಮ ಪ್ರಜಾವಾಣಿ ನ್ಯೂಸ್ ಪೇಪರ್ನ ಒಳಗಡೆ ಅಕ್ಟೋಬರ್ 1ರಿಂದ ಅಕ್ಟೋಬರ್ 12ನೇ ನ್ಯೂಸ್ ಪೇಪರ್ನ ಒಳಗಡೆ, ಅಕ್ಟೋಬರ್ 12ರ ತನಕದ ನ್ಯೂಸ್ ಪೇಪರ್ ಒಳಗಡೆ ಯಾವ್ಯಾವ ಇಂಪಾರ್ಟೆಂಟ್ ಆದಂತ ಆರ್ಟಿಕಲ್ಗಳು ಎಕಾನಮಿ ಮತ್ತೆ ಎಕಾಲಜಿಗೆ ಸಂಬಂಧಪಟ್ಟ ಹಾಗೆ ಬಂದಿದ್ವು ಅಂತ. ಓಕೆ, ಸೊ ನಾಳೆ ಸೆಷನ್ ನಲ್ಲಿ ನಾವು ಏನ್ ಮಾಡೋಣ ಅಂತ ಕೇಳಿದಾಗ ದ ಹಿಂದೂ ನ್ಯೂಸ್ ಪೇಪರ್ದನ್ನ ತಗೊಳ್ಳೋಣ. ಓಕೆ, ದ ಹಿಂದೂ ನ್ಯೂಸ್ ಪೇಪರ್ದಲ್ಲಿ ಏನೇನು ಇಂಪಾರ್ಟೆಂಟ್ ಆಗಿರುವಂತ ಈ ತರದ ಆರ್ಟಿಕಲ್ಗಳು ಬಂದಿದ್ವು ಅವುಗಳನ್ನ ಚರ್ಚೆ ಮಾಡೋದಕ್ಕೆ ಟ್ರೈ ಮಾಡೋಣ.
ಧನ್ಯವಾದಗಳು ಜಾಯ್ನ್ ಆಗಿದ್ದಕ್ಕೆ. ಮತ್ತೆ ಸಿಗೋಣ ಹಾಗಾದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ. ಅಲ್ಲಿಯ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್, ಬಾಯ್ ಆ್ಯಂಡ್ ಸಿ ಯು. ಓಕೆ, ನಾಳೆ ನಾರ್ಮಲ್ ಕ್ಲಾಸು ಬೆಳಿಗ್ಗೆ ಕ್ಲಾಸಲ್ಲಿ ನಾವೇನು ನೋಡ್ತೀವಿ ಅಂತ ಕೇಳಿದಾಗ 7ನೇ ಚಾಪ್ಟರ್ ಅಗ್ರಿಕಲ್ಚರ್ ಆ್ಯಂಡ್ ಫುಡ್ ಪ್ರೊಸೆಸಿಂಗ್ ರಿಲೇಟೆಡ್ ನೋಡ್ತೀವಿ. ಓಕೆ, 7ನೇ ಚಾಪ್ಟರ್ ಅಗ್ರಿಕಲ್ಚರ್ ಆ್ಯಂಡ್ ಫುಡ್ ಪ್ರೊಸೆಸಿಂಗ್. ಓಕೆ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಮತ್ತೆ ಸಿಗೋಣ ಹಾಗಾದ್ರೆ ನಾಳೆ ಕ್ಲಾಸಲ್ಲಿ. ಅಲ್ಲಿ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್, ಬಾಯ್ ಆ್ಯಂಡ್ ಸಿ ಯು.